ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಶ್ರೀದಾಸ್. ವೀಕ್ಷಕರೇ, ಇವತ್ತು ಒಂದು ಬಹಳ ವಿಶೇಷವಾಗಿರುವ ಜೊತೆಗೆ ಎಲ್ಲರೂ ಕೂಡ ತಿಳಿದುಕೊಳ್ಳಬೇಕಾಗಿರುವಂತಹ ವಿಚಾರದ ಕುರಿತಂತೆ ನಾವು ನಿಮ್ಮ ಜೊತೆಗೆ ಮಾತನಾಡ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ, ದುಡ್ಡಿದ್ರೆ ದುನಿಯಾ ಅನ್ನುವಂತಹ ಮಾತನ್ನು ನಾವು ಕೇಳಿರ್ತೀವಿ. ಏನೇ ಖರೀದಿ ಮಾಡಬೇಕು ಅಂತ ಹೇಳಿದ್ರು ಕೂಡ, ನಮ್ಮ ಜೀವನ ಸಾಗಬೇಕು ಅಂತ ಹೇಳಿದ್ರೆ ಹಣ ಅನ್ನೋದು ಅಷ್ಟೇ ಅನಿವಾರ್ಯವಾಗುತ್ತೆ. ಆದರೆ ಕೆಲವರ ಜೀವನದಲ್ಲಿ ಅದೆಷ್ಟೇ ಹಣ ಸಂಪಾದನೆಯನ್ನ ಮಾಡಿದ್ರೂ ಕೂಡ ಆ ಹಣ ಮಾತ್ರ ನಿಲ್ಲೋದಿಲ್ಲ ಅನ್ನುವಂತಹ ಸಾಕಷ್ಟು ಚರ್ಚೆಗಳು ಕೂಡ ನಾವು ಮಾಡ್ತಾನೆ ಇರ್ತೀವಿ. ಹಾಗಾಗಿ ಕೆಲವೊಂದಿಷ್ಟು ಜ್ಯೋತಿಷಿಗಳ ಮೊರೆ ಹೋಗೋದಾಗಿರಬಹುದು, ಅಥವಾ ದೇವಾಲಯಗಳಿಗೆ ಭೇಟಿ ಕೊಟ್ಟು ದೇವರ ದರ್ಶನ ಮಾಡಿದ್ರೆ ಎಲ್ಲದಕ್ಕೂ ಕೂಡ ಸರಿ ಹೋಗುತ್ತೆ, ಇದೇ ಒಂದು ಸೂಕ್ತ ಪರಿಹಾರ ಅನ್ನೋದನ್ನ ಅಂದುಕೊಂಡಿರ್ತಾರೆ. ಆದ್ರೆ ಇದೆಲ್ಲದನ್ನ ಹೊರತುಪಡಿಸಿ ಹಣ ಹೆಚ್ಚು ಖರ್ಚಾಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಏನು ಅನ್ನೋದ್ರ ಒಂದು ತಿಳುವಳಿಕೆಯೂ ಕೂಡ ನಮ್ಮಲ್ಲಿ ಮೂಡ್ತಾ ಇಲ್ಲ. ಹಾಗಾಗಿ ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ಉತ್ತರ ನಮ್ಮ ಕಾರ್ಯಕ್ರಮದಲ್ಲಿ ನಿಮಗೆ ಸಿಗತ್ತೆ. ಈ ಕುರಿತು ತಿಳಿಸಿಕೊಡಲು ಶ್ರೀ ಪುರುಷೋತ್ತಮ ದೇಶಿ ಗುರೂಜಿ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರೂಜಿ. ನಾನು ಹೇಳ್ತಾ ಇದ್ದೆ, ಪ್ರಸ್ತುತ ದಿನಮಾನ ಅಥವಾ ಕಾಲಘಟ್ಟ ಅಂತ ಹೇಳಿದ್ರೆ ಹಣ ಇಲ್ಲ ಅಂತ ಹೇಳಿದ್ರೆ ನಾವು ಏನು ಮಾಡೋದಕ್ಕೂ ಕೂಡ ಸಾಧ್ಯನೇ ಆಗೋದಿಲ್ಲ. ಹಾಗಾಗಿ ಹಣ ಗಳಿಸಬೇಕು ಅಂತ ಹೇಳಿ ಸಾಕಷ್ಟು ಮಾರ್ಗಗಳನ್ನು ಕಂಡುಕೊಳ್ತಾರೆ. ಸರಿಯಾದ ಮಾರ್ಗ ಯಾವುದು? ಜೊತೆಗೆ ಹಣ ಹೆಚ್ಚು ಖರ್ಚಾಗ್ತಾ ಇರೋದು ಕಾರಣ ಏನು ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಸಾಮಾನ್ಯವಾಗಿ ಬೆಳಿಗ್ಗೆ ಪ್ರಾತಃಕಾಲ ಶುಭೋದಯ ಅಂತ ನಾವು ಯಾವ ರೀತಿಯಾಗಿ ಬಳಸ್ತೀವೋ, ಪ್ರಾರಂಭಿಕವಾದ ಒಂದು ಮಾತಲ್ಲಿ ಯಾರನ್ನೇ ಆಗಲಿ ಫಸ್ಟ್ ಮಾತು ಪ್ರಾರಂಭ ಮಾಡಬೇಕಾದ್ರೆ ಕೇಳ್ತಾರೆ, ಕಾಫಿ ಆಯಿತಾ? ಅದು ತಾನೆ. ಹೌದು. ತಿಂಡಿ ಆಯಿತಾ? ಈ ತಿಂಡಿ ಆಯಿತಾ ಅಂತಕ್ಕಂಥದ್ದು ಕೇಳ್ತಕ್ಕಂಥದ್ದು ಸರಿ. ಈ ಕಾಫಿ ಆಯಿತಾ ಅಂತ ಕೇಳ್ತಾರಲ್ಲ, ಇದರಲ್ಲಿ ಹಣ ಇರೋದು. ಕಾಫಿ ಆಯಿತಾ ಟೀ ಆಯಿತಾ ಅಂತ ಕೇಳ್ತಾರಲ್ಲಮ್ಮ, ಇದರಲ್ಲಿ ದುಡ್ಡಿರೋದು, ಇದರಿಂದನೇ ದುಡ್ಡು ಬರೋದು. ಇದೇನಪ್ಪ ಕಾಫಿ ಟೀಯಿಂದ ದುಡ್ಡು ಬರುತ್ತಾ? ಅಲ್ಲ, ದುಡ್ಡು ಹೋಗುತ್ತೆ. ನಮಗೆ ಹೋಗೋದು ಬೇಡ, ಬರೋದು ಬರಬೇಕು ಅಲ್ವಾ? ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ, ವಿಚಾರ ಏನಪ್ಪ ಅಂದರೆ, ಎಷ್ಟು ಬಂದರೂ ಹಣ ಉಳಿತಾ ಇಲ್ಲ. ಎಲ್ಲರದ್ದು ಇದೇ ಕೋರಿಕೆ ಇದೆಯಲ್ಲ, ಇದೆಯಾ? ಹೌದಲ್ಲಮ್ಮ? ಹೌದು ಹೌದು. ಯಾರೊಬ್ಬರು ಇದನ್ನೇ ಕೇಳೋದು, ನಮಗೆ ಹಣ ಉಳಿಬೇಕು, ಖರ್ಚು ದುಬಾರಿ ಆಗ್ತಾ ಇದೆ. ಈ ದಿನದ ರಹಸ್ಯ. ಹಾಗಾದರೆ ಯಾವುದೋ ಒಂದು ಪೂಜೆ ಇವಾಗ ಹೇಳ್ಬಹುದೇನೋ, ನೀನು ಹೇಳ್ಬಿಟ್ಟಿದೀಯ ಆಗಲೇ, ನಾನು ಕಾರ್ಯಕ್ರಮ ಪೂರ್ತಿ ಎಂಡೆ ಮಾಡಿಬಿಟ್ಟೆ ನೀನೆ ಅಂತ ನಾನು ಅನ್ಕೋತಾ ಇದ್ದೀನಿ. ಯಾಕೆ ಅಂತಂದರೆ, ಲಕ್ಷ್ಮೀ ಪೂಜೆ ಮಾಡಿದ್ರೆ ದುಡ್ಡು ಉಳಿಬಹುದೇನೋ ಅಥವಾ ದುಡ್ಡು ಬರಬಹುದೇನೋ ನಮ್ಮ ವಾಡಿಕೆ. ಹೌದಾ? ಇದು ಅಪ್ರಾಣೆ ಆಗಲ್ಲ, ಆಗೂ ಇಲ್ಲ, ಆಗೋದು ಇಲ್ಲ. ಲಕ್ಷ್ಮೀ ಪೂಜೆ ಮಾಡಿದ್ರೆ ದುಡ್ಡು ಬರುತ್ತೆ, ದುಡ್ಡು ಉಳಿಯುತ್ತೆ ಅಂದ್ಕೊಂಡಿರೋರಿಗೆ ಹುಚ್ಚಿಡಿಯತ್ತೆ. ಏನು ಹಿಡಿಯತ್ತೆ? ಅದು ಬರಲ್ಲ, ಇವ್ರು ಬಿಡಲ್ಲ. ಯಾವ ಸರಿಯಾಗಾದರೆ ಯೋಚನೆ ಮಾಡಬೇಕು. ಪೂಜೆ ಮಾಡಿದ್ರು ಬರಲ್ಲ ಅಂದಮೇಲೆ ಇನ್ನು ದುಡ್ಡೇನು? ದುಡ್ಡಿಗೆ ಪೂಜೆ ಮಾಡುವಂಥ ಪ್ರಶ್ನೆ ಬರೋದೇ ಇಲ್ಲ. ಅದು ಯಾವುದೇ ಧರ್ಮದಲ್ಲಿ ಇಲ್ಲವೇ ಇಲ್ಲ. ನಾವು ಎಲ್ಲಿವರೆಗೂ ದುಡ್ಡಿಂದೇ ಹೋಗ್ತೀವಿ, ನಮಗೆ ಹುಚ್ಚಿಡಿಯೋದಂತೂ ಪಕ್ಕ. ಇದನ್ನು ಇವತ್ತು ವಿಚಾರವನ್ನು ತಿಳ್ಕೊಳ್ಳೇಬೇಕಾಗತ್ತೆ. ಹಾಗಾದರೆ ದುಡ್ಡನ್ನು ನಿರೀಕ್ಷೆ ತಪ್ಪು. ಮತ್ತು ಯಾವ ರೀತಿಯಲ್ಲಿ ದುಡ್ಡು ಬರುತ್ತೆ, ಬರಬೇಕಿತ್ತು, ಬರುತ್ತೆ ಅಂತಕ್ಕಂತಹ ಪ್ರಶ್ನೆಗೆ ವಿಷಯಕ್ಕೆ ಹೋಗೋದಾದರೆ, ಮನುಷ್ಯನಿಗೆ ಕಾಫಿ ಟೀ ಇದು ಯಾತಕ್ಕೆ ಬೇಕಾಗತ್ತೆ? ಕಾಫಿ ಟೀ ಏನಕ್ಕೆ ಬೇಕಾಗತ್ತೆ? ಇದಕ್ಕಿನ್ನ ಸ್ವಲ್ಪ ಮುಂದಕ್ಕೆ ಹೋದರೆ, ವೈನ್ ಸ್ಟೋರ್ ವಿಚಾರಕ್ಕೆ ಹೋದರೆ, ಡ್ರಿಂಕ್ಸ್ ಮದ್ಯಪಾನ, ಓಕೆ, ಇನ್ನು ಸ್ವಲ್ಪ ಹೋದರೆ ಧೂಮಪಾನ. ಹೌದಾ? ಇದು ಮನುಷ್ಯನಿಗೆ ಯಾಕೆ ಬೇಕಾಗತ್ತೆ ಅನ್ನೋದನ್ನು ಮೊದಲು ಪ್ರಶ್ನೆ ಹಾಕ್ಕೊಂಡ್ರೆ, ಲಕ್ಷ್ಮಿ ತಾನಾಗೆ ಉಳಿಯತ್ತೆ ಮನೆಯಲ್ಲಿ. ಅಂದರೆ ಇದಕ್ಕೆ ದುಡ್ಡು ವ್ಯರ್ಥ ಆಗತ್ತಾ? ಅಲ್ಲ, ವ್ಯರ್ಥ ಆಗಲಿ, ತೊಂದರೆ ಇಲ್ಲ, ನಮಗದು ಬೇಕು, ಖರ್ಚು ಮಾಡೋಣ, ಫೈನ್. ಮತ್ತು ಹೆಂಗೆ ಇದು ಕತೆ ಮುಂದೆ? ಥರ ಸರ್ಪ್ರೈಸ್ ಚೆನ್ನಾಗಿದೆ ಅಲ್ಲಮ್ಮ. ಕುಡಿಬೇಕು ತಪ್ಪು, ಕುಡಿಬಾರ್ದು ತಪ್ಪು, ಮತ್ತು ಯಾವುದಿದ್ರಲ್ಲಿ? ಅದಕ್ಕೋಸ್ಕರವಾಗಿ ವಿಚಾರ ಏನಪ್ಪ ಅಂತಂದರೆ, ಹಣ ಎಲ್ಲಿ ಇರುತ್ತೆ
ಎಲ್ಲಿ ಇರೋಕ್ಕಾಗತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ತುಂಬ ಸರಳ. ಎಲ್ಲಿ ಅಭ್ಯಾಸಗಳು ಚೆನ್ನಾಗಿರುತ್ತೋ ಅಲ್ಲಿ ಹಣ ಇರುತ್ತೆ. ಒಪ್ಕೋಬೋದಲ್ಲ? ಹೌದು. ಎಲ್ಲಿ ಅಭ್ಯಾಸಗಳು ಚೆನ್ನಾಗಿರುತ್ತೋ ಅಲ್ಲಿ ಹಣ ಅವನು ಬಿಡು ಅಂದ್ರೂ ಬಿಟ್ಟೋಗಲ್ಲ ಅದು. ಹಾಗಾದರೆ ಇವಾಗ ನಮಗೇನಪ್ಪ ಬೆಳಗ್ಗೆ ಫ್ರೆಶ್ಶು ಕಾಫಿ ಕುಡಿಬೇಕು, ಟೀ ಕುಡಿಬೇಕು, ಇದನ್ನೇ ಪ್ರಶ್ನೆ ಹಾಕೋಬೇಕು ನೀವು. ನಿಮಗೆ ಕಾಫಿ ಟೀ ಏನಕ್ಕೆ ಬೇಕು ಹಂಗಂತ ಬೇಜಾರು ಮಾಡ್ಕೊಬಿಡಿ. ಏನಕ್ಕೆ ಬೇಕು ಅಂದರೆ ಒಳ್ಳೆ ಕುಡಿದ್ರೆ ಏನೋ ಒಂದು ಫ್ರೆಶ್, ಅಲ್ಲಿದೆ ನೋಡಿ ವಿಚಾರ. ಕುಡಿದ್ರೆ ಫ್ರೆಶ್ ಆಗೋದು ಹೌದಲ್ಲಮ್ಮ. ಅಂದರೆ ಎಲ್ಲ ಕುಲಗೆಟ್ಟೋಗಿದೆ ನಮ್ಮ ಮೆದುಳು. ಅದು ಕುಡಿದ ಮೇಲೆ ಸ್ಟಡಿ ಆಗ್ತೀವಿ. ವೈನ್ ಸ್ಟೋರ್ಗೆ ಹೋಗಿ ಕುಡಿಯೋದೇನು ತಪ್ಪು ಅಂತಲ್ಲ, ಕಾಫಿ ಟೀ ಕುಡಿಯೋದು ವೈನ್ ಸ್ಟೋರ್ಗೆ ಸಮ. ಆದರೆ ನಾವು ಅಂದ್ಕೊಂಡಿಲ್ಲ. ಸ್ವಲ್ಪ ಕಾಫಿ ಕುಡಿದ್ಬಿಟ್ರೆ ಇವಾಗ ನಮ್ಗೊಂದು ಸ್ವಲ್ಪ ಫ್ರೆಶ್ ಆಗುತ್ತೆ ಹೌದಲ್ಲ? ಹೌದು. ಸೊ ಈ ಕಾಫಿ ಟೀ ದೇಹಕ್ಕೆ ಏನಕ್ಕೆ ಬೇಕಾಗತ್ತೆ ಇದನ್ನು ಫಸ್ಟ್ ಪ್ರತಿಯೊಬ್ಬರು ಮಕ್ಕಳಿಗೂ ಹೇಳ್ಕೊಡಿ. ಆಮೇಲೆ ಇನ್ನೊಂದು, ಹಾಲು ಕುಡಿದ್ರೆ ಸರಿನಾ, ಅದಾದಮೇಲೆ ಬರ್ತೀನಿ ವಿಷಯಕ್ಕೆ. ದೇಹಕ್ಕೆ ಏನು ಬೇಕು ಅದು ಮಾತ್ರ ದೇಹ ಕೇಳಬೇಕು. ಕಾಫಿ ಟೀ ದೇಹಕ್ಕೆ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ದುರಭ್ಯಾಸ ಯಾವುದು, ಕೆಟ್ಟ ಅಭ್ಯಾಸ ಯಾವುದು ಅಂತ ಈ ಲೈನಲ್ಲಿ ಸೇರಿಸ್ತೀವ ಇಲ್ಲ? ಮನುಷ್ಯನ ಕೆಟ್ಟ ಅಭ್ಯಾಸಗಳು ಯಾವುವು ಪಟ್ಟಿ ಮಾಡ್ತೀವಿ. ಹೌದಾ? ಇದು ಮನುಷ್ಯನಿಗೆ ಯಾಕೆ ಬರಬೇಕಿದು, ಯಾಕೆ ಬರಬೇಕಿತ್ತು, ಇದು ಯಾಕೆ ಬರಬೇಕಿತ್ತು ಅಂತ ಯೋಚನೆ ಮಾಡೋದೇ ಲಕ್ಷ್ಮೀ ಅನುಗ್ರಹ ಅಂತಕ್ಕಂಥ ವಿಷಯಕ್ಕೆ ಈಗ ಮುಂದಕ್ಕೆ ಹೋಗ್ತೀನಿ. ಹಿಂಗೆ ಅಂದ್ಬಿಟ್ರೆ ಹೆಂಗೆ ತಲೆ ಕೆಡಿಸ್ಬಿಡ್ತಾರಲ್ಲ, ಕುಡಿಯೋದ ಬಿಟ್ಬಿಡೋದ ಅಂತ ಯೋಚನೆ ಬರುತ್ತೆ ಅಲ್ಲಮ್ಮ. ಈಗ ಇದು ನಮಗೆ ಪದೇ ಜ್ಞಾಪಕ ಬರಬಾರ್ದಪ್ಪ ಅನ್ನೋದಕ್ಕೆ ಕ್ರಮ ಅರ್ಥವನ್ನು ತಿಳಿದಾಗ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಬೇಕು, ಯಾವುದು ಬೇಡ ಅಂತ ನಿಮಗೆ ಡಿಸೈಡ್ ಆಗುತ್ತೆ. ಅದು ನಿಮ್ಮಲ್ಲೇ ಬರಬೇಕು. ಯಾರೋ ಹೇಳಿದ್ದಕ್ಕೆ ಬಿಟ್ಬಿಡಬೇಡಿ, ಯಾರೋ ಹೇಳಿದ್ದಕ್ಕೆ ಕುಡಿಬೇಡಿ. ಅದು ನಿಮಗೆ ಗೊತ್ತಾಗಬೇಕು ಇದು ಸರಿನಾ ತಪ್ಪಾ ಅಂತ. ಏನು ಹೇಳ್ತೀಯಮ್ಮ? ಹಾಗಿರ್ಬೇಕಾದ್ರೆ ಏನು ಮಾಡಬೇಕು? ಪೂಜೆ ಮಾಡಬೇಕು. ಸರಿ, ಯಾರಿಗೆ ಪೂಜೆ? ದೇವರಿಗೆ. ಓಕೆ, ಅದರ ಅರ್ಥ ತಿಳ್ಕೊಂಡಿದ್ದೀರಾ? ಪೂಜೆ ಮಾಡೋಕ್ಕೆ ಅರ್ಥ ಏನಕ್ಕೆ ಬೇಕು ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡೋಣ. ದೇವರಿಗೆ ಕೈ ಮುಗಿಬೇಕು, ಕೈ ಮುಗಿ ಅಂತ ಅಪ್ಪ ಅಮ್ಮ ಮಕ್ಕಳಿಗೆ ಹೇಳ್ಕೊಡ್ತಾರೆ. ದೇವರು ಕೈ ಮುಗಿಯಪ್ಪ, ಹೌದಾ? ಯಾಕೆ ಕೈ ಮುಗಿಬೇಕು, ಅದರ ಅರ್ಥ ಏನು? ಭಗವಂತನಿಗೆ ಕೈ ಮುಗಿಯುವುದರ ಅರ್ಥ ಏನು ತಿಳ್ಕೊಬೇಕಾ ಬೇಡವಾ? ತಿಳ್ಕೊಬೇಕು. ಅಪ್ಪ ಅಮ್ಮ ಹೇಳ್ಕೊಟ್ರು, ಮಗುಗೂ ಅದನ್ನೇ ಕಳಿಸ್ತಾರೆ. ಇವರಪ್ಪ ಅಮ್ಮನೂ ಅದನ್ನೇ ಹೇಳ್ಕೊಟ್ಟಿದ್ರು. ಅದರಿಂದ ಫಲಿತಾಂಶ ತಗೊಳ್ಳಿಲ್ಲ. ಆ ಫಲಿತಾಂಶದ ರಹಸ್ಯವನ್ನು ಈಗ ನಿಮ್ಮ ಮುಂದೆ ಇಡ್ತೀನಿ. ಯಾಕೆ ಅಂತಂದರೆ ಸಾಮಾನ್ಯವಾಗಿ ನಾವು ಶಾಸ್ತ್ರ ಅಂತಕ್ಕಂಥದ್ದನ್ನು ಶಸ್ತ್ರವನ್ನಾಗಿ ಬಳಸದೇ ಇರುವಂತಹ ಕೆಟ್ಟ ಅಭ್ಯಾಸ. ಶಾಸ್ತ್ರನ ಹೇಗೆ ಬಳಸಬೇಕು? ಶಸ್ತ್ರವನ್ನಾಗಿ ಬಳಸು. ಶಸ್ತ್ರ ಅಂದ್ರೇನು? ಕಟ್ ಮಾಡಬೇಕು, ಇದು ಬೇಕು ಇದು ಬೇಡ, ಕಟ್ ಮಾಡಬೇಕು. ನಾವು ಕಟ್ ಮಾಡೋದು ಕಲ್ತಿಲ್ಲ, ಶಾಸ್ತ್ರ ಕೇಳೋದು ಕಲ್ತಿದ್ದೀವಿ. ಇದೇ ನಮ್ಮ ದೇಶದಲ್ಲಿ ಒಂದು ದೊಡ್ಡ ಕೆಟ್ಟ ಗುಣ, ಕೆಟ್ಟ ಹವ್ಯಾಸ. ಎಲ್ಲಿವರೆಗೂ ಈ ಅಭ್ಯಾಸಗಳನ್ನ ನೀವು ಅಂಟಿಸ್ಕೊತಾ ಹೋಗ್ತಿರೋ ಅಲ್ಲಿವರೆಗೂ ನಿಮಗೆ ಜೀವನದಲ್ಲಿ ಹಣದ ಬೆಲೆ, ಹಣದ ಒಂದು ಶಕ್ತಿ, ಹಣದಿಂದ ಖುಷಿ ಸಿಕ್ಕಲ್ಲ. ಸಂಪಾದನೆ ಮಾಡುವುದು ಒಂದು ಕಲೆ ಆದರೆ ಅದನ್ನು ನಾವು ರಕ್ಷಣೆ ಮಾಡುವುದು ಒಂದು ಕಲೆ. ಇಲ್ಲಿ ಮಾಡುವ ಸಂಪಾದನೆ ಮುಖ್ಯ ಆಗಿನ್ನ ಅದನ್ನು ರಕ್ಷಣೆ ಮಾಡುವುದು ಕಲೆ ಇದೆಯಲ್ಲ, ಅದೇ ಭಗವಂತ. ನಾವು ಒಂದ್ರ ಮೇಲೆ ಒಂದು ಹಾಕಿ 5-6 ಕೀ ಹಾಕ್ಕೊಂಡು ಅದನ್ನು ಮುಚ್ಚಿಟ್ಕೊಂಡು ಭದ್ರವಾಗಿ ಮಾಡಿ ಅದಕ್ಕೆ ಅರಿಶಿಣ ಕುಂಕುಮ ಹಚ್ಚಿ ಗಂಧ ಹಚ್ಚಿ ಪೂಜೆ ಮಾಡಿ ಎಲ್ಲೂ ಹೋಗಬೇಡ ಅಂತೇಳಿ ಅದಕ್ಕೇನು ಹೇಳ್ತಾರೆ, 5 ಅಕ್ಕಿ ಕಾಳನ್ನು ನೀವು ದಿನ ಈ ಬಾಕ್ಸಲ್ಲಿ ಹಾಕಿ, ಈ ಕಿತ್ತೋಗಿರೋ ಇರ್ತಾರೆ ಹೇಳೋಕ್ಕೆ, 5 ಅಕ್ಷರಗಳನ್ನು 5 ನಮ್ಮ ಸಂಖ್ಯೆಗಳನ್ನು ಬರೆದು ನಿಮ್ಮ ಕಿಸೆಯಲ್ಲಿ ಹಾಕ್ಕೊಳ್ಳಿ. ಹಿಂಗೆಲ್ಲ ದುಡ್ಡು ಬರುವಂಗಿದ್ರೆ ಅವ್ರು ಯಾಕಮ್ಮ ಹೇಳಬೇಕಿತ್ತು ಅಲ್ವಾ? ನಮಗೆ ಜನಕ್ಕೆ ಅರ್ಥ ಆಗಲ್ವ, ಇವ್ರಿಗೆ ಅರ್ಥ ಆಗಿಲ್ವ ಅಂತ ನಾನು ಅನ್ಕೋತೀನಿ. ಇದು ನಿಲ್ಲಿಡಿ ದುಡ್ಡು ಬರುತ್ತೆ, ಈ ಹೂವು ಹಾಕಿ ಮಕ್ಕಳು ಹೇಳ್ದಂಗೆ ಕೇಳ್ತಾರೆ, ನೀವು ಈ ಪೂಜೆ ಮಾಡಿ ಗಂಡ ನಿಮ್ಮ ವಶ ಆಗ್ತಾರೆ, ನೀವು ಇದನ್ನು ಮಾಡಿ ಸೈಟ್ ಸಿಕ್ಕುತ್ತೆ, ನೀವು ಅಷ್ಟೋತ್ರ ಹೇಳಿ. ಈ ಥರ ಹೇಳಿ ನಮ್ಮ ದೇಶನ ಇವೆಲ್ಲ ಕೆಟ್ಟ ಅಭ್ಯಾಸ ಅಂತ ನಮ್ಮ ಜನಕ್ಕೆ ಇನ್ನೂ ಅರ್ಥ ಆಗಿಲ್ಲ. ಪೂಜೆ ಮಾಡ್ತಕ್ಕಂಥದ್ದು ಇದನ್ನು ಮಾಡಿದ್ರೆ ಒಳ್ಳೆಯದಾಗತ್ತೆ, ಇದು ದುರಭ್ಯಾಸ, ಕೆಟ್ಟ ಅಭ್ಯಾಸ. ನೇರವಾಗಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳೋರಿಗೆ. ಪೂಜೆಯ ಮೂಲಾರ್ಥವನ್ನು ತಿಳಿಯಿರಿ. ನೀವೇನು ಮಾಡ್ತೀರ ಅದು ಅರ್ಥ ತಿಳ್ಕೊಂಡು ಮಾಡಿ. ಅದು ಅರ್ಥ ಗೊತ್ತಿದ್ದರೆ ಹೇಳೋನು ಕೇಳಬೇಕು ನೀವು, ಯಾಕೆ ಮಾಡಬೇಕು, ಅದು ಮಾಡಿದ್ರೆ ಅದು ಬರುತ್ತೆ ಅನ್ನೋದಾದ್ರೆ ನಿದರ್ಶನ ಕೊಡು.
ಪುರಾವೆ ಕೊಡು, ಗುರುತು ತೋರಿಸು, ಕೇಳಬೇಕಲ್ಲಮ್ಮ. ಅವನು ಹೇಳ್ದ, ನಾವು ಮಾಡ್ದೋ. ಹೆಂಗ್ರಿ ಇದು ಕತೆ? ಇದು ಒಂದು ಕೆಟ್ಟ ಚಾಳಿ, ಕೆಟ್ಟ ಅಭ್ಯಾಸ. ಅದಕ್ಕೋಸ್ಕರವಾಗಿ ನಾವು ಏನು ಮಾಡಬೇಕು ಅಂದರೆ, ಇದರ ಅರ್ಥ ಹೇಳ್ಕೊಡ್ತೀನಿ, ಮೊದಲು ತಿಳ್ಕೊಳ್ಳಿ. ಪ್ರತಿಯೊಬ್ಬರು ಸ್ವಲ್ಪ ಕಿವಿಯನ್ನು ಹಗಲ ಮಾಡಿ ಮನಸ್ಸನ್ನು ಇಟ್ಟು ಕೇಳಿ. ಕೇಳೋಕ್ಕಾಗೋದೂ ಇಲ್ಲ ಅಂತಹ ಒಂದು ವಿಚಾರವನ್ನು ಇವತ್ತು ನಿಮ್ಮ ಮುಂದೆ ಹೇಳ್ತೀನಿ. ಎರಡು ಕೈಗಳನ್ನು ನಾವು ಏನಕ್ಕೆ ಕೈಯನ್ನು ಜೋಡಿಸಿ ಭಗವಂತನಿಗೆ ನಮಸ್ಕಾರವನ್ನು ಮಾಡುವುದು ಒಂದು. ಎರಡನೆಯದು ಮನುಷ್ಯರಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು ಎರಡು. ಇವೆರಡಕ್ಕೂ ಕೈಯನ್ನು, ನಾವು ಎರಡೂ ಕೈಗಳನ್ನು ಯಾಕೆ ಜೋಡಿಸಿ ಕೈಯನ್ನು ಮುಗಿಯಬೇಕು? ಪ್ರಶ್ನೆ, ಉತ್ತರ ಬೇಕು. ಹೌದಲ್ಲ? ಇದು ಎಲ್ಲರೂ ದೇವಸ್ಥಾನದಲ್ಲಿ ಬೋರ್ಡ್ ಹಾಕಿದಾರಾ? ಎರಡೂ ಕೈಗಳನ್ನು ಜೋಡಿಸಿ ಮುಗಿಯುವುದರಿಂದ ಏನೆಲ್ಲ ಲಾಭ? ಇಲ್ಲ. ಯಾಕೆ ಅಂದರೆ ಅದಿಲ್ಲ. ಯಾರಿಗೆ? ಅವ್ರಿಗಿಲ್ಲ. ಅದನ್ನಿವತ್ತು ವಿಸ್ತಾರವಾಗಿ ಹೇಳ್ಕೊಡ್ತೀನಿ. ನಮ್ಮಲ್ಲಿ ಜೀವ ಅನ್ನೋದು ಒಂದಿದೆ, ಹೌದಾ? ಪಕ್ಕ ತಾನೆ? ನಮ್ಮಲ್ಲಿ ಜೀವ ಅನ್ನೋದು ಒಂದಿದೆ. ಅದಕ್ಕೆ ಜೀವಾತ್ಮ ಅಂತ ಸೇರಿಸೋಣ, ಓಕೆನಾ? ಆತ್ಮನ ಇದೆ ತಾನೆ? ಅದಕ್ಕೆ ಜೀವ ಪ್ಲಸ್ ಅದಕ್ಕೆ ಜೀವಾತ್ಮ, ಅದು ಎರಡೇ ಅಲ್ಲ, ಒಂದೇ. ಈ ಜೀವಾತ್ಮಕ್ಕೆ ನಮಗೆ ಮುಂದೆ ದಾರಿ ಯಾವುದು, ಏನು ಮಾಡೋದು, ಎಲ್ಲಿಗೆ ಹೋಗೋದು, ಏನು ತಿಳಿಯೋದು, ಈ ಜೀವಾತ್ಮದ ಒಂದು ಪ್ರಶ್ನೆ. ಅದು ಕಾಯುತ್ತೆ. ಏನು ಮಾಡಲಿ ನಾನು? ಏನು ಮಾಡಬೇಕು? ಬಂದು ಸೇರಿಬಿಟ್ಟಿದೆ ದೇಹದೊಳಗಡೆ. ಅದಕ್ಕೆ ರಸ್ತೆ ಸಿಗ್ತಾ ಇಲ್ಲ. ಯಾಕೆ? ನಾವು ಕರೆಕ್ಟಾಗಿ ಕರ್ಕೊಂಡು ಹೋಗ್ತಾ ಇಲ್ಲ ಅದನ್ನು. ಅದಕ್ಕೆ ನಮಸ್ಕಾರ ಮೂಲಕ ಪ್ರಾರಂಭ ಆಗ್ತಕ್ಕಂಥ ಒಂದು ವಿಚಾರಕ್ಕೆ ಇದನ್ನು ತಿಳ್ಕೋಬೇಕಾಗತ್ತೆ. ಈ ಜೀವಾತ್ಮವನ್ನು ಹೇಗೆ ನಾವು ಸರಿಯಾದ ದಾರಿಯಲ್ಲಿ ಕರ್ಕೊಂಡೋಗೋದಕ್ಕೆ ಒಂದು ರಸ್ತೆಯನ್ನು ಮಾಡಬೇಕು ಅಂತಕ್ಕಂಥದ್ದೇ ನಮಸ್ಕಾರದ ಮೂಲಾರ್ಥವಾಗಿರ್ತಕ್ಕಂಥ. ಪೂರ್ಣ ಆಗಿಲ್ಲ. ಭಗವಂತನನ್ನು ನಾವು ಪರಮಾತ್ಮ ಅಂತ ಹೇಳ್ತೀವಿ, ಹೌದಾ? ನಮ್ಮಲ್ಲಿರ್ತಕ್ಕಂಥ ಜೀವಾತ್ಮ ಅಂತ ಹೇಳ್ತೀವಿ. ಈ ಜೀವಾತ್ಮ ಪರಮಾತ್ಮವನ್ನು ಒಂದುಗೂಡಿಸ್ತಕ್ಕಂತಹ ಅರ್ಥ ಏನು? ಭಗವಂತನಿಗೆ ನಾವು ಕೇಳಬೇಕಾಗಿರ್ತಕ್ಕಂಥದ್ದು, ನಮಗೆ ಗೊತ್ತಿಲ್ಲ, ಏನು ಮಾಡಬೇಕು, ಎಲ್ಲಿ ಹೋಗಬೇಕು ಗೊತ್ತಿಲ್ಲ, ಅದಕ್ಕೆ ನಮ್ಮ ಎಡಗೈ. ಗೊತ್ತಿಲ್ಲದೆ ಇರುವ ವಿಚಾರಕ್ಕೆ ಎಡಗೈ. ನಾವು ಯಾವುದಕ್ಕೂ ಶುಭ ಅಂದರೆ ಬಲಗೈ ಬಳಸು ಅಂತ ಹೇಳ್ತೀವಿ. ಈ ಶುಭ ಅಂದರೆ ಯಾವುದು? ಇವನೇ ಪರಮಾತ್ಮ. ಈ ಗೊತ್ತಿಲ್ಲದೆ ಇರತಕ್ಕಂತಹ ಎಡಗೈಯನ್ನು, ಗೊತ್ತಿರುವಂಥ ಬಲಗೈಯನ್ನು ಸೇರಿಸಿದಾಗ ಜೀವಾತ್ಮ ಪರಮಾತ್ಮ ಒಂದುಗೂಡಿಸುವುದೇ ನಿಜವಾದ ಪೂಜೆ. ಯಾರಾದರೂ ಯಾವ ದೇವಸ್ಥಾನದಲ್ಲಾದರೂ ಯಾವ ಪುರೋಹಿತರಿಗಾದರೂ ಈ ವಿಚಾರ ಕೇಳಿಬಿಟ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅವ್ರಿಗೆ. ಸ್ವಾಮಿ ಕೈ ಮುಗಿತೀವಲ್ಲ, ಇದರ ಅರ್ಥ ಹೇಳಿ ಅಂದರೆ ಯಾರು ಹೇಳಕ್ಕೆ ಸಾಧ್ಯ ಇದೆಯಾ ಅಂತ ಸ್ವಲ್ಪ ಯೋಚನೆ ಮಾಡಿ. ಎಷ್ಟು ತಲೆಮಾರುಗಳಿಂದ ಪೂಜೆಗಳು ಮಾಡ್ಕೊಂಡು ಬಂದಿದ್ದೀವಿ ನಾವು, ಒಳ್ಳೇದಾಗಿದೆಯೇನ್ರಿ ಅಂದರೆ ಪೂಜೆ ಅರ್ಥ ಗೊತ್ತಿಲ್ಲ. ಇನ್ನು ಮಂತ್ರದ ಅರ್ಥ, ಪೂಜೆಯ ಅರ್ಥ, ಕೈ ಮುಗಿಯೋದ್ರ ಅರ್ಥ, ನಾವು ನಿಂತ್ಕೊಳ್ಳೋದ್ರ ಅರ್ಥ, ಕೂತ್ಕೊಳ್ಳೋದಕ್ಕೆ ಅರ್ಥ ನಮಗೇನೂ ಗೊತ್ತಿಲ್ಲ. ದೇವರನ್ನ ಬಿಟ್ಟಿಯಾಗಿ ಸಿಕ್ಕತ್ತೆ ಅಂತ ಹಿಡಿದು ಜಗ್ಸಿ 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 ನಿನ್ನೆಯಿಂದ ಟಿ ವಿಲಿ ನೋಡ್ತಾ ಇದ್ದೀನಿ ನಾನು. ಪುಣ್ಯಾತ್ಮರು ವಾಸ್ತು ಪ್ರಕಾರ ಅಂತೆ, ಪೂರ್ವಕ್ಕೆ ಚೇರ್ ಹಾಕೋ, ಉತ್ತರಕ್ಕೆ ಎಂಟ್ರಿ ಆಗು. ಅಬ್ಬಾ ಎಂತಹ ಹುಚ್ಚು ಸಾಮ್ರಾಜ್ಯ ಆಗೋಗಿದೆ ನಮ್ಮದು. ಇರಲಿ, ತೊಂದರೆ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಅವ್ರಿಗೂ ಬಿಸ್ನೆಸ್ ಬೇಕು ಅಲ್ಲಮ್ಮ, ಅವ್ರಿಗೂ ಬಿಸ್ನೆಸ್ ಬೇಕು, ಏನೂ ಮಾಡೋಕ್ಕಾಗಲ್ಲ, ಹೇಳಿ. ಕಾರಣ ನನಗೆ ನಗು ಬರುತ್ತೆ. ನಮ್ಮ ದೇಶ ಯಾವ ಕಡೆಗೆ ಹೋಗ್ತಾ ಇದೆ. ಒಂದು ಧರ್ಮ ಅಂತಕ್ಕಂಥದ್ದನ್ನ ಧಾರ್ಮಿಕವಾಗಿ ಬಳಸೋ ಯೋಗ್ಯತೆ ನಮಗೆ ಗೊತ್ತಿಲ್ಲ ಅಂದರೆ ದೇವರು ಅಂತ ಹೇಳೋದ್ರಲ್ಲಿ ಏನು ಅರ್ಥ ಇದೆ ರೀ? ದುಡ್ಡು ಉಳಿಯೋಕ್ಕೊಂದು ಪೂಜೆ, ಮದುವೆ ಆಗೋಕ್ಕೊಂದು ಪೂಜೆ, ಮಗು ಆಗೋಕ್ಕೊಂದು ಪೂಜೆ, ಗಂಡ ಹೇಳ್ದಂಗೆ ಕೇಳೋಕ್ಕೊಂದು ಪೂಜೆ, ತಿಂದಿದ್ದು ಹೊರಗೋಕ್ಕೊಂದು ಪೂಜೆ, ಹೊರಗೆ ಹೋಗೋಕ್ಕೊಂದು ಪೂಜೆ. ಏನು ದೇವ್ರನ್ನ ಏನು ಸರ್ವೆಂಟ್ ಮಾಡ್ಕೊಂಡಂಗೆ ಆಗಿದೆ ನಮ್ಮ ಕತೆ. ಇದು ಶಾಪ ಅಂತೀಯ, ಒಳ್ಳೇದು ಅಂತೀಯಮ್ಮ? ದೇವರನ್ನ ಶಾಪಗ್ರಸ್ತನಾಗಿ ನಾವು ಮಾಡ್ತಾ ಇದ್ದೀವಿ. ದೇವ್ರು ಆಗಲ್ಲ, ನೀವು ಏನು ಮಾಡಿದ್ರು ಆಗಲ್ಲ. ಅದಕ್ಕೆ ದೇವರು ಅಂತ ಹೇಳೋದು. ಗಂಟೆಗೊಂಥರ ಚೇಂಜ್ ಆಗೋಂಗಿದ್ರೆ ನಾವು ದೇವರು ಅಂತ ಹೇಳಂಗೇ ಇಲ್ಲ, ನಾವು ಚೇಂಜ್ ಆಗ್ತಾ ಇರ್ತೀವಿ. ಏನಮ್ಮ? ಅದಕ್ಕೋಸ್ಕರವಾಗಿ ಈ ಚೇಂಜ್ ಆಗಬಾರ್ದು. ಸ್ಥಿರತೆ ಬರಬೇಕು, ಸ್ಥಿರ ಪ್ರಜ್ಞೆ ಬೇಕು, ಸ್ಥಿರ ಮನಸ್ಸು ಬೇಕು ಅನ್ನೋದೇ ಜೀವಾತ್ಮದ ಮೂಲ ಬಂಡವಾಳ. ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಈ ಜೀವಾತ್ಮಕ್ಕೆ ಪರಮಾತ್ಮನ ಹತ್ರ ಸೇರಿಸಬೇಕಾಗಿದ್ದು ನಮ್ಮ ಧರ್ಮ. ಸೇರಿಸ್ತಾ ಇದ್ವೇನಮ್ಮ? ಇಲ್ಲ, ನಮ್ಗೆ ಗೊತ್ತೇ ಇಲ್ಲ. ಈ ಮಂತ್ರ ಹೇಳಿದ್ರೆ ಒಳ್ಳೇದಾಗತ್ತೆ, ಈ ಕಡೆ ತಿರ್ಕೊಂಡು ಪೂಜೆ ಮಾಡಿದ್ರೆ ಒಳ್ಳೇದಾಗತ್ತೆ. ಇದನ್ನು ತಿಳ್ಕೊಂಡೇ ಹಾಳಾಗ್ತಾ ಇದ್ದೀವಿ ಅಂತ ನಮಗಿನ್ನೂ ಅರ್ಥ ಆಗಿಲ್ಲ. ಈ ಥರ ಹೇಳೋರ್ನೆಲ್ಲ ಒಂದು ಲೈನು ಕೂರಿಸ್ಬಿಟ್ಟು ಸನ್ಮಾನ ಮಾಡಬೇಕು ಅಂತ ಆಸೆ ನನಗೆ. ಸನ್ಮಾನ ಯಾವುದು ಅಂತ ಕೇಳಬೇಡಿ, ಅಸನ್ಮಾನ ಬೇರೆ, ಅದು ಬಾಯಲ್ಲಿ ಹೇಳೋದು ಬೇಡ. ಮಾಡುವುದರಿಂದ, ಈ ರೀತಿ ಮಾಡುವುದರಿಂದ ಒಳ್ಳೆಯದಾಗತ್ತೆ. ಹೆಂಗೆ ಒಳ್ಳೆಯದಾಗತ್ತೆ? ನಿನಗೆ ಒಳ್ಳೆಯದಾಗಿದೆಯೇನಪ್ಪ?
ಈ ಮಂತ್ರ ಹೇಳೋಕ್ಕೋ ದುಡ್ಡು ಬರುತ್ತೆ ಅಂತ ಯಾರೋ ಒಬ್ರು ಕೇಳಿದ್ರು. ಸ್ವಾಮಿ ನೀವೆಷ್ಟಿಟ್ಟಿದ್ದೀರಾ ಈ ಮಂತ್ರ ಹೇಳಿ ಅಂತ. ಇಂಥವ್ರು ಇದ್ದಾರೆ ಜನ. ನನಗೆ ತುಂಬ ಖುಷಿ ಆಯಿತು. ನಾನೇ ಕಳಿಸಿದ್ದೆ ಇದನ್ನು ಮಾಡಿಸ್ಕೊಂಬ ಅಂತ. ಅವ್ರು ಹೇಳಿದ್ರಂತೆ ನನಗೆ ದುಡ್ಡು ಉಳಿತಾ ಇಲ್ಲ ಅಂತ, ಈ ಮಂತ್ರ ಹೇಳಕಪ್ಪ ಅಂದ್ರಂತೆ. ಸ್ವಾಮಿ ನೀವೆಷ್ಟು ಮಡಿಕೊಂಡಿದ್ದೀರಾ? ಅವನು ತಿರುಗಿ ಏನು ಕಾರಣಕ್ಕೂ ತಲೆ ಎತ್ತಲಿಲ್ಲವಂತೆ. ಅಮ್ಮ ಇದು ಬೇಕು ರಿಯಾಕ್ಷನ್. ನೀವೇನು ಹೇಳ್ತೀರಾ, ಏನು ಮಾಡಿದ್ದೀರಾ, ನಮಗೆ ಪುರಾವೆ ಕೊಡಿ, ಸಾಕ್ಷಿ ಕೊಡಿ. ಇದನ್ನು ತಿಳ್ಕೊಳ್ಬೇಕು ಪ್ರತಿಯೊಬ್ಬರು ಕೂಡ. ನೀವು ಪೂಜೆ ಮಾಡಿದ್ರು ಅಷ್ಟೇ, ಎಷ್ಟು ವರ್ಷಗಳಿಂದ ಪೂಜೆ ಮಾಡ್ತಾ ಇದ್ದೀರಾ, ಅರ್ಥ ಗೊತ್ತಾಗಿದೆಯಾ? ಎಷ್ಟು ವರ್ಷಗಳಿಂದ ಮಂತ್ರ ಹೇಳ್ತಾ ಇದ್ದೀರಾ, ಅರ್ಥ ಗೊತ್ತಾಗಿದೆಯಾ? ಇದಿಷ್ಟು ವಿಚಾರವನ್ನು ಈ ನಮಸ್ಕಾರಕ್ಕೆ ಒಂದು ಅರ್ಥ ಗೊತ್ತಾಯಿತು ಅಂದ್ಕೋತೀಯಮ್ಮ. ಇನ್ನು ನೆಕ್ಸ್ಟು ಪಾರ್ಟ್ ನಂಬರ್ 2 ಏನು? ಇದು ವಿಭಿನ್ನವಾಗಿರ್ತಕ್ಕಂಥ ವಿಚಾರ. ಏನದು? ಮನೆಯ ಮಹಾಲಕ್ಷ್ಮಿ, ಗೃಹಿಣಿ ಹೇಳ್ತೀರಮ್ಮ, ಯಾರನ್ನ? ಮನೆಯಲ್ಲಿರೋ ಹೆಂಗಸನ್ನ ಗೃಹಿಣಿ, ಮಹಾಲಕ್ಷ್ಮಿ. ಎಲ್ರಿ ಆಗವ್ರವರು? ಆಗೇ ಇಲ್ಲ. ಮತ್ತು ಯಾಕೆ ಹೇಳ್ತೀರಾ? ಹೇಳ್ಕೊಂಡೇ ಬಂದಿದ್ದೀವಿ. ಯಾಕೆ? ಅವ್ರು ಮಹಾಲಕ್ಷ್ಮಿ ಹಾಕಿ ನಾವೇನೋ ಹೇಳೂ ಇಲ್ಲ, ಮಾಡೂ ಇಲ್ಲ. ಹಾಗಿದ್ದ ಮೇಲೆ ಮಹಾಲಕ್ಷ್ಮಿ ಆಗಿಲ್ವಾ? ಅಪ್ರಾಣೇ ಆಗಿಲ್ಲ, ಆಗೇ ಇಲ್ಲ ಯಾರೂ. ಏನು ಹೇಳ್ಬೋದಮ್ಮ? ಲಕ್ಷ್ಮಿ ಅಂತ ಹೇಳ್ತೀರಾ, ಮತ್ತು ಆಗೇ ಇಲ್ಲ ಅಂದ್ರೆ ಹೆಂಗೆ ಹೇಳ್ತೀರಾ? ಮಹಾಲಕ್ಷ್ಮಿ ಆಗಿರೋ ದುಡ್ಡು ಉಳಿಬೇಕಿತ್ತು. ಯಾಕೆಂದರೆ ಮಹಾಲಕ್ಷ್ಮಿ ಆಗಬೇಕು ಅಂದರೆ ಆರೋಗ್ಯ ಚೆನ್ನಾಗಿರಬೇಕು ಹೆಣ್ಣಿಗೆ, ಹೌದಲ್ಲಮ್ಮ? ಯಾರಿಗಪ್ಪ ಆರೋಗ್ಯ ಚೆನ್ನಾಗಿದೆ? ಹೇಳಿ. ಯಾವತ್ತೋ ಗೌರಿ ಹಬ್ಬದ ದಿನ ಅರ್ಶಿನ ಕುಂಕುಮ ಹಚ್ಕೊಂಡು ಒಳ್ಳೆ ಸೀರೆ ಉಟ್ಕೊಂಡ್ಬಿಟ್ರೆ ಒಳಗಡೆ ಎಲ್ಲೆಲ್ಲೋ ಏನೇನೋ ತಲೆಲೆಲ್ಲ ನೋಯ್ತಾ ಇರ್ತದೆ. ಮೇಲೆ ಸೀರೆ ಉಟ್ಕೊಂಡು ಪೂಜೆ ಮಾಡಿ ಸಂಕಟ ಪಟ್ಕೊಂಡು ಹಬ್ಬ ಮಾಡಿ ಯಾಕ್ರೀ ಬೇಕು ಈ ಜೀವನ? ಇದು ನಾವು ಒಂದು ಘೋರವಾಗಿರೋ ಒಂದು ಅಪರಾಧ ಮಾಡಿದ್ದೀವಿ. ಹೆಣ್ಣು ಅನ್ನೋ ಒಂದು ಸ್ಥಾನಕ್ಕೆ ಬಾಯಲ್ಲಿ ಹೇಳ್ತೀವಿ ಹೆಣ್ಣು ಅಂತ, ಸ್ತ್ರೀ ಅಂತ. ಅದಕ್ಕೆ ಶ್ರೀಮತಿ ಯಾವ ಹೆಣ್ಣಿಗೆ ಹೆಸರು ಇಲ್ಲವೋ, ಹೆಸರಿನ ಮುಂದೆ ಇಲ್ಲವೋ, ಅವರಿಗೆ ಜೀವನದಲ್ಲಿ ಅಭ್ಯಾಸಗಳು ಚೆನ್ನಾಗಿರಲ್ಲ. ಮಾಡಿದ್ದೀವಾ? ಹೆಣ್ಣನ್ನು ಲಕ್ಷ್ಮಿ ಅಂತ ಹೇಳ್ತಕ್ಕಂಥ ಗಣಪಂಡಿತರಿಗೆ ನಾನು ಕೇಳ್ತೀನಿ, ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತೀರಾ, ಗೃಹಿಣಿಯರು ಅಂತ ಹೇಳ್ತೀರಾ, ಮಹಾಲಕ್ಷ್ಮಿ ಅಂತ ಹೇಳ್ತೀರಾ? ಅಲ್ಲ ರೀ, ಅವ್ರ ಹೆಸರು ಮುಂದೆ ಏನಿರಬೇಕು ಹೇಳಿಲ್ಲ. ಲಗ್ನ ಪತ್ರಿಕೆ ಪ್ರಿಂಟ್ ಆದಾಗ ಶ್ರೀಮತಿ ಅಂತ ಹಾಕ್ತೀರಾ, ಮುಗಿದೋಯ್ತಾ ಅವತ್ತೊಂದೇ ದಿನಕ್ಕೆ ಶ್ರೀಮತಿ? ದಿನ ಆಗಬೇಕಾ ಬೇಡಮ್ಮ? ಎಲ್ಲಿದೆ? ಯಾರು ಮಾಡ್ತಾ ಇದ್ದಾರೆ? ಯಾರು ತಿಳಿದಿದ್ದಾರೆ? ಯಾರು ಆಚರಣೆ ತರ್ತಾ ಇದ್ದಾರೆ? ಹೆಂಗ್ರಿ ಆಗ್ತಾಳೆ ಶ್ರೀಮತಿ ಅವಳು? ಆಗೇ ಇಲ್ಲ. ಅದಕ್ಕೋಸ್ಕರವಾಗಿ ಯಾರು ಗಂಡಸರನ್ನು ಶ್ರೀಮಾನ್ ಅಂತ ಸೇರಿಸ್ತಾರೋ ಅವರು ಭಾಗ್ಯವಂತನಾಗ್ತಾರೆ. ಈ ಗಂಡಸುಗೆ ಹೆಂಗಸಿಗಿರ್ತಕ್ಕಂಥ ಹೆಸರುಗಳ ಅಕ್ಷರದಲ್ಲಿ ಆ ಹೆಸರಿನ ಮುಂದೆ ಏನಿರಬೇಕು ಅಂತ ನಾವು ನಿಜವಾಗ್ಲೂ ತಿಳ್ಕೊಂಡಿದ್ದೀವ ಈ ದೇಶದಲ್ಲಿ ಹುಟ್ಟಿ? ನಮ್ಮ ದೇಶ ವಿಶ್ವದಲ್ಲಿ ಧರ್ಮಕ್ಕೆ ಹತ್ತಿರವಾದ ದೇಶ ಅಂತ ಹೇಳ್ತೀವಿ. ಆದರೆ ನಾವು ಹೆಸರಿಡೋದ್ರಲ್ಲಿ, ಪೂಜೆ ಮಾಡೋದ್ರಲ್ಲಿ ಏನಾದರೂ ತಿಳ್ಕೊಂಡಿದ್ದೀವಿ ಅನ್ರಿ? ಪೂಜೆ ಮಾಡ್ತಾನೇ ಇದ್ದೀವಿ, ಹೆಸರಿಡ್ತಾನೇ ಇದ್ದೀವಿ, ಯಾರೂ ನೆಮ್ಮದಿಯಾಗಿಲ್ಲ. ಹಾಗಿದ್ದ ಮೇಲೆ ನೆಮ್ಮದಿಯನ್ನು ಬೇರೆಯವ್ರು ಹೇಳಬೇಕಾ, ನಾವೇ ಪಡ್ಕೋಬೇಕಾ, ನಾವೇ ತಿಳ್ಕೋಬೇಕಾ? ಯಾವ್ದು ಮಾಡಬೇಕಮ್ಮ? ನಾವೇ ತಿಳಿಯಬೇಕು. ಯಾರೇ ಹೇಳುವುದನ್ನು ಕೇಳುವ ಕೆಟ್ಟ ಅಭ್ಯಾಸವನ್ನು ಬಿಡುವುದೇ ನಿಮಗೆ ಲಕ್ಷ್ಮೀ ಕಟಾಕ್ಷ. ಪುಸ್ತಕದಲ್ಲಿ ಪ್ರಿಂಟ್ ಆಗಿರಲಿ, ಪಂಚಾಂಗದಲ್ಲೇ ಪ್ರಿಂಟ್ ಆಗಿರಲಿ, ದೇವಸ್ಥಾನದಲ್ಲೇ ಪ್ರಿಂಟ್ ಆಗಿರಲಿ, ಅವರೆಂಥ ದೊಡ್ಡ ವಿದ್ವತ್ತಾಗಿರಲಿ, ಹೇಳಿದ್ದನ್ನು ಕೇಳುವುದನ್ನು ತಪ್ಪಿಸಬೇಕು. ಮತ್ತೇನು ಮಾಡಬೇಕು? ನೀವೇ ಜಾಗೃತರಾಗಬೇಕು. ಹೇಗೆ? ಅದೇ ನಮ್ಮ ಆರೋಗ್ಯ ರಹಸ್ಯದ ಕಾರ್ಯಕ್ರಮದ ಸತ್ಯ. ನಿಮ್ಮನ್ನು ಜಾಗೃತರನ್ನಾಗಿ ಮಾಡಬೇಕು ಎನ್ನುವುದೇ ಒಂದು ನಮಗೆ ದೊಡ್ಡದಾದ ಆಸೆ. ನೀವು ಆಗ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ. ಅದಕ್ಕೋಸ್ಕರವಾಗಿ ನೀವು ಜಾಗೃತರಾಗಬೇಕು, ನಿಮ್ಮ ಮಕ್ಕಳನ್ನ ಜಾಗೃತವಾಗಿ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅಂತಕ್ಕಂಥದ್ದು ನಿಮ್ಮ ಒಂದು ಸಂಕಲ್ಪವಾಗಿರ್ತಕ್ಕಂತಹ ಲೆಕ್ಕಾಚಾರಕ್ಕೆ ಈ ಹೆಸರಲ್ಲಿ ಇದನ್ನು ಸೇರಿಸ್ಬೇಕಾ, ಸೇರಿಸಿದ್ದೀರಾ? ಸ್ವಲ್ಪ ಯೋಚನೆ ಮಾಡಿ. ಇದೇನಮ್ಮ ಇದು ವಿಚಾರ ಗೊತ್ತಿದೆಯಾ? ಇದು ಹೋಗಲಿ, ಮದುವೆಗಷ್ಟೇ ಅದೊಂದಿನ ಲಗ್ನ ಪತ್ರಿಕೆ ಪ್ರಿಂಟ್, ಅಲ್ಲಿ ಶ್ರೀಮಾನ್ ಗಂಡಿಗೆ, ಶ್ರೀಮತಿ ಹೆಣ್ಣಿಗೆ, ಅವತ್ತಿಗಷ್ಟೇ ಆ ಲಗ್ನ ಪತ್ರಿಕೆ ಚರಂಡಿ ಹತ್ರ ಹೋಗಿ ಬಿದ್ದಿರುತ್ತೆ. ಅದರಲ್ಲಿ 108 ದೇವರುಗಳಿರ್ತವೆ. ಅದು ಜೀವನ ಪರ್ಯಂತ ಹೆಣ್ಣು ಗಂಡು ಅನುಭವಿಸ್ಬೇಕು. ಆ ಲಗ್ನ ಪತ್ರಿಕೆಯಲ್ಲಿ ದೇವ್ರನ್ನ ಏನಕ್ಕೆ ಹಾಕಿದ್ರಿ? ಅದನ್ನು ನೀವು ತೊಗೊಂಡೋಗಿ ಕೊಟ್ಟ ತಕ್ಷಣ ಕಣ್ಣು ಹೊತ್ಕೊಂಡು ಪೂಜೆ ಮಾಡ್ತಾರೆ ನಮ್ಮವರು. ಎಲ್ಲಿ ಬಿದ್ದಿರುತ್ತೆ ಅದು? ತೊಟ್ಟಿಲೋ ಮೋರಿಲೋ ಬಿದ್ದಿರುತ್ತೆ. ಈಗ ದೇವರನ್ನ ಮೋರಿಗೆ ಹಾಕ್ಸಿದ್ಯಾರು? ನೀವೇ. ಅದಕ್ಕೆ ದುಡ್ಡು ಕೊಟ್ಟಿದ್ಯಾರು? ನೀವೇ. ಇನ್ನು ಮಕ್ಕಳು ಗಂಡು ಮದುವೆ ಆದಂಥ ಹೆಣ್ಣು ಗಂಡು ಒಳ್ಳೆಯದಾಗೋದೆಲ್ಲಿ? ಚರಂಡಿಯಲ್ಲಿ. ಇದೆಲ್ಲ ಒಂದು ಕೆಟ್ಟ ಅಭ್ಯಾಸಗಳು ಅಂತ ತಿಳ್ಕೋಬೇಕು. ಆದರೆ ನಾನು ನಿಮಗೆ ಆರ್ಡರ್ ಮಾಡ್ತಾ ಇಲ್ಲ. ನಾವು ಹಣವನ್ನಾಗಲಿ, ನೆಮ್ಮದಿಯನ್ನಾಗಲಿ, ಆರೋಗ್ಯವನ್ನಾಗಲಿ
ನಾವು ತಿಳ್ಕೊಳ್ತಕ್ಕಂತಹ ವಿಚಾರದಲ್ಲಿ ಇದೆಯೇ ಹೊರ್ತು ಅದಕ್ಕೆ ಅಭ್ಯಾಸ ಬಲ ಏನು ಹೇಳ್ತಾರೆ, ಅಭ್ಯಾಸ ಬಲ ಎಲ್ಲಿರುತ್ತೋ ಅಮ್ಮ ಅಭ್ಯಾಸ ಚೆನ್ನಾಗಿರ್ಬೇಕಾದ್ರೆ ಮನುಷ್ಯ ಶಿಸ್ತಾಗಿರ್ತಾನ ಇಲ್ವಾ, ಇರಬೇಕು. ಅಲ್ಲ, ಅಭ್ಯಾಸಗಳು ಚೆನ್ನಾಗಿದ್ದಾಗ ಅವನು ಯಾವಾಗಲೂ ಶ್ರೀಮಂತನೇ. ಹೌದು. ಅವನಿಗೆ ಹಣ ಜೇಬಲ್ಲಿ ಬೇಡ, ಬ್ಯಾಂಕಲ್ಲಿ ಬೇಡ. ಅಲ್ಲ, ಇಟ್ಕೊಳ್ಳೋದು ಬೇಡ ಅಂತ ಹೇಳ್ತೀರ, ಇಟ್ಕೊಳ್ಳಿ. ಬ್ಯಾಂಕಲ್ಲಿರೋ ಹಣ ಅವ್ನ ಟೈಮ್ ಸಡನ್ನಾಗಿ ದುಡ್ಡು ಬೇಕಂದ್ರೆ ಬ್ಯಾಂಕಿಂದ ದುಡ್ಡು ತರೋಕ್ಕಾಗಲ್ಲ, ಹೌದಲ್ಲಮ್ಮ? ಬೀರುನಲ್ಲಿ ಇಟ್ಟಿರ್ತೀರ, ಸಡನ್ನಾಗಿ ದುಡ್ಡು ಬೇಕು ಅಂದಾಗ ಬೀರ್ಲೋಗಿ ತರೋಕ್ಕಾಗಲ್ಲ. ಅಭ್ಯಾಸ ಚೆನ್ನಾಗಿದ್ದಾಗ ನೀವು ಎಲ್ಲಿ ನಿಂತಿರ್ತೀರ ಅಲ್ಲೇ ದುಡ್ಡು ಸಿಗತ್ತೆ. ಯಾಕೆ ಅಂದರೆ ಬಿಡಪ್ಪ ಅವ್ರಿಗೆ ದುಡ್ಡು ಕೊಟ್ಟರೆ ಯಾವತ್ತೂ ಏನೇ ಕಾರಣಕ್ಕೆ ಸಮಸ್ಯೆ ಆಗಲ್ಲ ಅಂತ ಕೊಡ್ತಾರಾ ಇಲ್ಲಮ್ಮ ಬೇರೆಯವರು? ಆ ಕ್ಷಣಕ್ಕೆ ನಮಗೇನೋ ದುಡ್ಡು ಬೇಕು, ಆ ದುಡ್ಡನ್ನು ಎಲ್ಲೋ ಹೋಗಿ ತರೋಕ್ಕಾಗಲ್ಲ. ಯಾರೋ ಬಂದು ಸ್ವಲ್ಪ ಫೋನ್ ಮಾಡೋದು ಬೇಡ, ಪಕ್ಕದಲ್ಲಿವ್ರು ಕೇಳಿದ್ರೆ ಹೇ ತಗೊಳ್ಳಿಯಪ್ಪ ಆಮೇಲೆ ಕೊಡಿ ಬಂತಾ. ಇದು ರೀ ಶ್ರೀಮಂತಿಗೆ, ಇದು ರೀ ದುಡ್ಡು ಬೇಕಾಗಿರೋದು. ಬರೀ ಜೇಬ್ ಹೊಡ್ಕೊಂಡು ತಲೆ ಹೊಡ್ಕೊಂಡು ದುಡ್ಡಿಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರಲ್ಲ, ಇದೇ ಕೆಟ್ಟ ದುರಭ್ಯಾಸ. ಇದು ಮಕ್ಕಳಿಗೂ ನೀವು ಮನವರಿಕೆ ಮಾಡಿಕೊಡ್ಬೇಕು. ಶಿಕ್ಷಣ ವ್ಯವಸ್ಥೆಯಲ್ಲಿ ಇದಿಲ್ಲ. ಏನು ಮಾಡೋಣ ಈ ಅಭ್ಯಾಸ. ಈಗ ಅದೇ ರೀತಿ ಲೆಕ್ಕಾಚಾರ ಹಾಕಕ್ಕೆ ಹೋಗ್ತಾ ಇದ್ದರೆ ಒಂದೊಂದು ಕೂಡ ನಾವು ಅಭ್ಯಾಸಗಳನ್ನು ಲೆಕ್ಕ ಹಾಕ್ಕೊಂಡ್ರೆ ನೆಕ್ಸ್ಟ್ ಇನ್ನೊಂದು ಭಾಗವನ್ನು ಒಂದು ಹೇಳಲೇಬೇಕಾಗತ್ತೆ. ಏನು ಅಂದರೆ ಹೆಸರಲ್ಲಿ ತಿಳ್ಕೊಂಡಂಗಾಯಿತು, ಕೈ ಮುಗಿಯೋದರಲ್ಲಿ ನಾವು ತಿಳ್ಕೊಂಡಂಗಾಯಿತು, ಅದಲ್ಲಮ್ಮ? ಈಗ ಮೂರನೇದು ಯಾವುದು? ನಿಮ್ಮ ವಾಸದ ಮನೆಯಲ್ಲಿ ಈಶಾನ್ಯ ದೈವಮೂಲೆ ಅಂತಕ್ಕಂಥದ್ದು ಈಗ ತಾನೇ ಹೇಳಿದೆ ವಾಸ್ತು ಅಂತ. ಅದನ್ನು ಇದಕ್ಕೆ ಸೇರಿಸ್ಕೊಂಡಿರ್ತಾರೆ ಹೇಳೋರು. ಆದರೆ ನೀವು ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರುತ್ತೆ. ಯಾಕೆ ಅಂದರೆ ಗೊತ್ತಿದ್ದರೂ ನೀವು ತಪ್ಪು ಮಾಡ್ಕೊಂಡಿದ್ದೀರ ಅಂತ ಈಗ ಹೇಳ್ತೀನಿ. ಈಶಾನ್ಯ ಮೂಲೆಯಲ್ಲಿ ಮನೆ ಕಟ್ಟೋದಕ್ಕೆ ಮುಂಚೆ ದೇವಮೂಲೆ ಅಂತೇಳಿ ಗುದ್ಲಿ ಪೂಜೆ ಮಾಡಿಸ್ತಕ್ಕಂಥದ್ದು ಇಬ್ಬರಿಗೂ ಗೊತ್ತಾಗಿದೆ, ಹೌದಲ್ಲಮ್ಮ? ಮನೆ ಕಟ್ಟಕ್ಕೆ ಮುಂಚೆ ಈಶಾನ್ಯ ಮೂಲೆಯಲ್ಲಿ ಗುದ್ಲಿ ಪೂಜೆ ಮಾಡಬೇಕು ಅಂತ ಮಾಡಿಸ್ತಾ ಇದ್ದಾರೆ. ಇದು ಮನೆ ಕಟ್ಟೋರಿಗೆ ದುರಂತವಾಗಿದೆ ಅಂತ ಗೊತ್ತಾಗಿಲ್ಲ. ಈಶಾನ್ಯ ಮೂಲೆಯಲ್ಲಿ ಪೂಜೆ ಮಾಡುತ್ತಿರುವುದು ಸರಿಯೇ, ಆದರೆ ಆ ಮನೆ ಕಟ್ಟೋ ಯಜಮಾನಗೆ ಅದೊಂದು ದುರಂತವಾಗಿ ಕಾಡಿಸುತ್ತೆ. ಯಾವಾಗ ಅಂತಕ್ಕಂಥದ್ದು ತಿಳ್ಕೋಬೇಕು. ಏನು? ಯಾರ ಮನೆಯಲ್ಲಾಗಲಿ ಈಶಾನ್ಯದಲ್ಲಿ ಪೂಜೆ ಮಾಡಿಸ್ತಂಥ ಪುರೋಹಿತ ಅದೇ ಮನೆ ಪೂರ್ತಿ ಆದಮೇಲೆ ಗೃಹ ಪ್ರವೇಶ ಮಾಡೋಕ್ಕೆ ಬಂದಾಗ ಅದೇ ದೇವಮೂಲೆಯನ್ನು ಬಿಟ್ಟು ಸತ್ತವರಿಗೆ ತಿಥಿ ಮಾಡುವ ಜಾಗದಲ್ಲಿ ದೇವರ ಮನೆಯನ್ನು ಮಾಡಿಸಿರುವ ಮನೆಯಲ್ಲಿ ಗೃಹ ಪ್ರವೇಶ ಮಾಡಿ ಹೋಗ್ತಾನೆ ಪರಮ ಪಂಡಿತ. ದೇವರಿದೆ ಅಂತ ಎಲ್ಲಿ ಹೇಳಿದ್ದು? ಈಶಾನ್ಯದಲ್ಲಿ. ಈಗ ದೇವ್ರ ಮನೆ ಎಲ್ಲಿರಬೇಕಿತ್ತು? ಈಶಾನ್ಯದಲ್ಲಿ. ಎಲ್ಲಿದೆ ಅದು? ಅಡುಗೆ ಮನೆ ಮಧ್ಯ, ಬಾತ್ರೂಮ್ ಮಧ್ಯ, ಬೆಡ್ರೂಮ್ ಮಧ್ಯ. ಏನ್ರಿ ಎಂತೆಂಥ ಅದ್ಭುತವಾದ ಗಣಪಂಡಿತರುಗಳು ನಮ್ಮ ದೇಶದಲ್ಲಿ ಹುಟ್ಕೊಂಡಿದ್ದಾರೆ. ಸ್ವಲ್ಪ ಯೋಚನೆ ಮಾಡಿ. ಅವ್ರ ಮೇಲೆ ಹಾಕಬೇಡಿ. ನೀವೇನು ಮಾಡ್ತಾ ಇದ್ದೀರಾ? ಗುದ್ಲಿ ಪೂಜೆ ಮಾಡೋದು ನೀವೇನೇ ಕೇಳಬೇಕು. ರೀ ಮಿಸ್ಟರ್, ರೀ ಸ್ವಾಮಿ, ರೀ ಪಂಡಿತರೇ, ಇಲ್ಲಿ ಪೂಜೆ ಮಾಡಿಸಿದ್ರಿ, ದೇವ್ರ ಮನೆ ತೊಗೊಂಡಾಗ ಅಲ್ಲಿಟ್ಟವ್ರಲ್ಲ ಏನು ಮಾಡಬೇಕು ಅಂತ ನಿಮಗೂ ಗೊತ್ತಿಲ್ಲ, ಹೇಳ್ದವನಿಗೂ ಗೊತ್ತಿಲ್ಲ, ಪೂಜೆ ಮಾಡಿಸ್ತವ್ರಿಗೂ ಗೊತ್ತಿಲ್ಲ. ಪ್ರವೇಶ ಮಾಡಿದ್ರು, ಕುಂಬಳಕಾಯಿ ಕಟ್ಟಿದ್ರು, ಜನಕ್ಕೆ ಊಟ ಹಾಕಿದ್ರಿ, ಸಾಲಕ್ಕೆ ಸಿಕ್ಕಾಕ್ಕೊಂಡ್ರಿ, ಮನೆ ಮಾರ್ಕೋತೀರ. ಇದು ನೋಡಿ ನಾವು ಮಾಡ್ತಿರ್ತಕ್ಕಂಥದ್ದು. ದುಡ್ಡು ಉಳಿಯುತ್ತೇನಮ್ಮ? ಹೀಗೆ ಹೇಳ್ತಾ ಹೋದರೆ ಒಂದು 3 ವರ್ಷ ಕಾರ್ಯಕ್ರಮ ಮಾಡ್ತೀನಿ ನಾನು. 3 ವರ್ಷ ಪ್ರತಿದಿನ ಹೇಳ್ತಾ ಹೋದರೆ ನಾವು ಎಷ್ಟು ದಡ್ಡರಾಗಿದ್ದೀವಿ ಅಂತಾನ, ಬುದ್ಧಿವಂತರಾಗಿದ್ದೀವಿ ಅಂತಾನ. ಹಾಗಾಗಿ ನಮ್ಮ ಪೂರ್ಣವಾಗಿರ್ತಕ್ಕಂತಹ ಒಂದು ವಿಚಾರ ಯಾವ ಕಾರಣಕ್ಕೂ ಪೂರ್ಣತೆ ಮಾಡೋಕ್ಕಾಗಲ್ಲ. ನಮ್ಮ ಬದುಕಿಗೆ ಮೌಲ್ಯಗಳನ್ನು ಅಭ್ಯಾಸಗಳನ್ನಾಗಿ ಮಾಡಿಕೊಂಡ್ರೆ ಆ ಅಭ್ಯಾಸವೇ ನಮ್ಮ ಆರೋಗ್ಯದ ಮೂಲ. ಒಪ್ಕೋಬೋದಮ್ಮ? ಅಭ್ಯಾಸ ಚೆನ್ನಾಗಿದ್ರೆ ಆರೋಗ್ಯ ಬರುತ್ತೆ. ಆರೋಗ್ಯ ಚೆನ್ನಾಗಿದ್ರೆ ವೇಸ್ಟ್ ಖರ್ಚಾಗೋದು ನಿಲ್ಲುತ್ತೆ. ನರ್ಸಿಂಗ್ ಹೋಮ್ ಕಟ್ಟಬೇಕು, ದುಡ್ಡು ಉಳೀತು. ಮಾತ್ರೆ ತರಬೇಕು, ದುಡ್ಡು ಉಳೀತು. ಈಗ ಪೂಜೆ ಮಾಡಬೇಕಾ, ದುಡ್ಡು ಉಳಿಸ್ಬೇಕಾ? ದುಡ್ಡನ್ನು ಹೇಗೆ ಮ್ಯಾಥಮೆಟಿಕ್ಸ್ ಮಾಡಬೇಕು ಅಂತಕ್ಕಂಥ ತಿಳ್ಕೋಬೇಕು. ಇದಕ್ಕೆ ಜೀವನದ ಭವಿಷ್ಯದ ಗಣಿತ ಅಂತ ಹೇಳುತ್ತೆ. ಏನು? ಜೀವನದ ಭವಿಷ್ಯವಾದ ಗಣಿತ ಯಾವುದು ಅಂದರೆ ಅಭ್ಯಾಸದ ಮೂಲಕವಾಗಿರ್ತಕ್ಕಂತಹ ಸಮಯವನ್ನು ನಾವು ಪ್ರೀತಿಸುವುದೇ ಜೀವನದ ಅಭ್ಯಾಸದ ಒಂದು ಗಣಿತ. ಈ ಮ್ಯಾಥಮೆಟಿಕ್ಸ್ನ ಯಾರು ಕಲ್ತಿರ್ತಾರೆ ಅವರು ಸದಾ ಶ್ರೀಮಂತಿಕೆಯಲ್ಲಿ ಇರ್ತಾರೆ. ಓಕೆ ಅಂತ್ಯಾ, ಕಷ್ಟ ಅಂತ್ಯಾ? ಓಕೆ ಗುರುಜಿ. ಮಾಡ್ಕೋಬೇಕು. ಯಾಕೆ ಅಂತಂದರೆ ನಾವೆಲ್ಲವನ್ನೂ ಕೂಡ ಸಮೃದ್ಧಿಯಾಗಿ ಬದುಕಬೇಕು ಅಂತಕ್ಕಂಥದ್ದಕ್ಕೆ ಮೂಲ ಕಾರಣ ನಮ್ಮ ಅಭ್ಯಾಸನೇ ಕಾರಣವಾಗತ್ತೆ ವಿನಃ ನಾವು ಪೂಜೆ ಮಾಡೋದ್ರಿಂದ ನಾವು ಸರಿ ಹೋಗ್ತೀವಿ, ಇನ್ನೊಬ್ಬರನ್ನ ಸರಿ ಮಾಡ್ತೀವಿ, ಪ್ರಪಂಚ ಸರಿ ಹೋಗುತ್ತೆ,
ಮನೆ ಸರಿ ಹೋಗುತ್ತೆ. ಈ ಕೆಟ್ಟ ಚಾಳಿಯನ್ನು ಆದಷ್ಟು ಮಟ್ಟಕ್ಕೆ ಕಮ್ಮಿ ಮಾಡ್ತಾ ಬಂದರೆ ಹಣ ಸದಾ ನಿಮ್ಮ ಜೊತೆಯಲ್ಲಿ ಇರುತ್ತೆ ಅಂತ ವಿಚಾರವನ್ನು ಇವತ್ತು ಮುಂದೆ ಇಟ್ಟಿದ್ದೀನಿ. ಇವಾಗ ಸರಿ ಗುರೂಜಿ, ಈ ಕುರಿತಾಗಿ ಮತ್ತೆ ಮುಂದುವರೆದ ಭಾಗವನ್ನು ತಿಳಿಸೋದಾದ್ರೆ ಇಲ್ಲಿ ಕೇಳಿದ ತಕ್ಷಣ ನಾವು ಹೇಳಿದ ತಕ್ಷಣ ಯಾವುದನ್ನೂ ಕೂಡ ರಿಪೇರಿ ಮಾಡ್ಕೊಳ್ತಕ್ಕಂತಹ ಒಂದು ವಿಚಾರದಲ್ಲಿ ತುಂಬ ಕಷ್ಟ ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ಬರುತ್ತೆ. ಈ ಅಭ್ಯಾಸಗಳು ನಮಗೆ ತುಂಬ ಚೆನ್ನಾಗಿ ಬರಬೇಕು, ಮಕ್ಕಳಿಗೂ ಒಳ್ಳೆ ಅಭ್ಯಾಸ ಬರಬೇಕು ಅಂತ ಪ್ರತಿ ತಂದೆ ತಾಯಿಗಳಿಗೂ ಅರ್ಥ ಆಗಿರುತ್ತೆ. ಈ ಅಭ್ಯಾಸ ಅಂತಕ್ಕಂಥದ್ದು ನಮಗೆ ಬೇಕಾಗಿರತಕ್ಕಂಥದ್ದು, ನಾನು ಇಲ್ಲಿವರೆಗೂ ಮಾತಾಡಿದ್ದು ಡ್ರಿಂಕ್ಸ್ ಮಾಡೋದು, ಸ್ಮೋಕ್ ಮಾಡೋದು, ಕಾಫಿ ಟೀ ಕುಡಿಯೋದು, ಇವೆಲ್ಲವೂ ಕೂಡ ಮನುಷ್ಯನ ಗುಣಗಳನ್ನು ದೂರ ಮಾಡುತ್ತೆ, ಮನಃಶಾಂತಿಯನ್ನು ದೂರ ಮಾಡುತ್ತೆ. ಕಾರಣ ಏನಂದರೆ ನಾವು ಫಿಕ್ಸ್ ಆಗಿಬಿಟ್ಟಿದ್ವಿ, ಕಾಫಿ ಕುಡಿಲೇಬೇಕು, ಟೀ ಕುಡಿಲೇಬೇಕು ಅಂತ. ಯಾವುದೇ ಒಂದು ಚಟ ನಮ್ಮನ್ನು ಬಾಧಿಸುತ್ತೋ ಅದು ನಿಮ್ಮ ದೇಹ ಆರೋಗ್ಯ ಕೆಟ್ಟಿದೆ ಅಂತ ನೀವೇ ಡಿಸೈಡ್ ಮಾಡಿ. ಯಾರು ಕುಡಿತಾರೆ, ಯಾರು ಸಿಗರೇಟ್ ಸೇರ್ತಾರೆ, ಯಾರು ಪದೇ ಪದೇ ಕಾಫಿ ಟೀ ಕುಡಿತಾರೆ, ಆರೋಗ್ಯ ಕೆಟ್ಟಿದೆ. ಹಣ ಯಾವ ಕಾರಣಕ್ಕೂ ನಿಮ್ಮ ಕೆಸೆಯಲ್ಲಿ ಉಳಿಯುವುದಿಲ್ಲ. ಕಾಫಿ ಕುಡಿಯೋಕ್ಕೆ ಖರ್ಚಾಗತ್ತೆ, ಟೀ ಕುಡಿಯೋಕ್ಕೆ ಖರ್ಚಾಗತ್ತೆ, ವೈನ್ ಸ್ಟೋರ್ಗೆ ಹೋಗಿ ಖರ್ಚಾಗತ್ತೆ. ಖರ್ಚಾಯ್ತಲ್ಲಮ್ಮ, ಇದು ಕೆಟ್ಟ ಅಭ್ಯಾಸ ತಾನೇ. ಹಣವನ್ನು ಬಳಸುವುದು ಕೆಟ್ಟ ಅಭ್ಯಾಸ, ನಿಮ್ಮ ದೇಹವನ್ನು ಸರಿಯಾಗಿ ಇಟ್ಕೊಳ್ಳದೇ ಇರತಕ್ಕಂಥದ್ದು ಕೆಟ್ಟ ಅಭ್ಯಾಸ. ಇದೆರಡನ್ನ ತಿಳ್ಕೊಂಡ್ರೆ ನಿಮ್ಗೆ ಹಣದ ಉಳಿಯುತ್ತೆ. ಒಪ್ಕೋಬೋದು ಅಂತ್ಯ, ಕಷ್ಟ ಅಂತ್ಯ? ಒಪ್ಕೊಬೇಕು. ಆಗಿರಬೇಕಾದ್ರೆ ಕೊನೆಯ ಒಂದು ವಿಚಾರ ಏನಪ್ಪ ಅಂದರೆ, ನಾವು ಸೇವನೆ ಮಾಡ್ತಕ್ಕಂಥ ಆಹಾರ ನಮ್ಮ ಆರೋಗ್ಯ ರಹಸ್ಯದ ಕಾರ್ಯಕ್ರಮದ ಸತ್ಯ ಏನು ಅಂದರೆ ಪ್ರತಿಯೊಬ್ಬರು ತೀರ್ಮಾನ ಮಾಡ್ಕೊಳ್ಬೇಕು. ನೀವೆಲ್ಲಿಂದ ಹಿಮಾಲಯ ಪರ್ವತದಿಂದ ಕರ್ನಾಟಕದವರೆಗೆ ಸುತ್ಕೊಂಡ್ಬಂದ್ರು ನಾವು ಬರೋದೇ ಊಟಕ್ಕೆ. ನಮ್ಮ ಕಾರ್ಯಕ್ರಮದ ಮೂಲ ಸತ್ಯ ಯಾವುದು? ಊಟ. ಈ ಊಟದಿಂದಲೇ ಅಭ್ಯಾಸದಿಂದಲೇ ಆರೋಗ್ಯ, ಆರೋಗ್ಯದಿಂದಲೇ ಶ್ರೀಮಂತಿಕೆ. ನಾವು ಎಲ್ಲಿಗೆ ಬರ್ತೀವಿ ಈಗ? ಕೊನೆ ಭಾಗ ಊಟಕ್ಕೆ ಬಂದಿದ್ದೀವಿ, ಬರ್ತಾ ಇದ್ದೀವಿ. ಹೌದಲ್ಲ? ಹೌದು ಗುರುಜಿ. ಈಗ ಆ ಅಭ್ಯಾಸ ಏನಾಗಿರಬೇಕು ಹೇಳ? ನಾವು ಮಾಡುವಂತಹ ಅಭ್ಯಾಸ ಚೆನ್ನಾಗಿದ್ದಲ್ಲಿ ಮಾತ್ರ ಹಣ ನಮ್ಮ ಬಳಿ ಉಳಿಯುತ್ತೆ ಅನ್ನೋದಾಗಿ ಗುರುಜಿ ತಿಳಿಸ್ಕೊಡ್ತಾ ಇದ್ರು. ಗುರುಜಿ, ಇನ್ನು ಮುಂದುವರೆದ ಭಾಗವಾಗಿ ನೋಡ್ತಾ ಹೋಗೋದಾದ್ರೆ ಸಾಕಷ್ಟು ಜನ ಹಣ ಗಳಿಸಬೇಕು ಅನ್ನೋದು ಒಂದೇ ಅವರ ಪರಮ ಗುರಿಯಾಗಿರುತ್ತೆ. ಹಾಗಾಗಿ ಅವರು ಆಯ್ದುಕೊಳ್ಳುವಂತಹ ರೀತಿ ಬೇರೆ ಆಗಿರುತ್ತೆ. ಅಂದ್ರೆ ಕೆಲವು ಕೆಟ್ಟ ಮಾರ್ಗಗಳನ್ನ ಕೂಡ ಹಿಡಿದು ಮುನ್ನುಗ್ತಾರೆ. ಈ ಒಂದು ಆಲೋಚನೆ ಅಂಥವರಲ್ಲಿ ಮೂಡೋದು ಯಾಕೆ ಗುರುಜಿ? ಇದೇ ಕೆಟ್ಟ ಅಭ್ಯಾಸ. ಯಾಕೆಂದ್ರೆ ನೀನು ಹೇಳ್ದಾಗೆ ದುಡ್ಡಿದ್ರೆ ಎಲ್ಲವೂ ನಮಗೆ ಲಭ್ಯವಾಗತ್ತೆ, ಎಲ್ರಿಗೂ ಗೊತ್ತು. ಆದರೆ ದುಡ್ಡು, ಅದಕ್ಕೊಂದು ಸಣ್ಣ ಉದಾಹರಣೆ, ಊಟ ತುಂಬ ಚೆನ್ನಾಗಿದೆ ಅಂತ ನೀನು ಹೊಟ್ಟೆ ತುಂಬ ತಿನ್ನೋಕ್ಕಾಗಲ್ಲ. ಇದು ಹಿಂದಿನ ಕಾಲದಲ್ಲಿ ಹೊಟ್ಟೆ ತುಂಬ ಊಟ ಮಾಡಿ ಮೈ ತುಂಬ ಬಟ್ಟೆ ಹಾಕ್ಕೋಬೇಕು ಅಂತಕ್ಕಂಥ ಸಿದ್ಧಾಂತ ಇತ್ತು. ಹೌದಾ? ಈಗ ಮೈ ತುಂಬ ಬಟ್ಟೆ ಇಲ್ಲ, ಹೊಟ್ಟೆ ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ. ಹೌದಾ? ಹೊಟ್ಟೆ ತುಂಬ ತಿನ್ನಬೇಕು ಅಂತ ಯೋಚನೆ ಮಾಡ್ತಕ್ಕಂಥದ್ದೇ ಒಂದು ದುರಭ್ಯಾಸ, ಒಂದು ಕೆಟ್ಟ ಅಭ್ಯಾಸ. ಹೊಟ್ಟೆ ತುಂಬ ಊಟ ತಪ್ಪು, ಊಟ ಮಾಡಬಾರದು, ಅದು ವಿಷ ಆಗತ್ತೆ. ಹೌದಲ್ಲ? ಎಷ್ಟೋ ಜನ ಕೈ ಹಾಕೊಂಡು ವಾಮಿಟ್ ಮಾಡ್ಕೊತಾರೆ, ಹಂಗೆ ತಿಂದಿರ್ತಾರೆ ಕೆಲವರು. ಇನ್ನೇನು ಹೇಳೋಣ ಅಲ್ವಾ? ಹಾಗಾಗಿ ಹೊಟ್ಟೆ ತುಂಬ ಊಟ ಮಾಡುವುದು ನಿಮ್ಮ ಜೀವನದಲ್ಲಿ ಅರ್ಧ ಆಯಸ್ಸನ್ನು ನೀವೇ ಕಮ್ಮಿ ಮಾಡ್ಕೋತೀರ. ಮಕ್ಕಳಿಗೆ ಊಟ ತಿಂದರೆ ಶಕ್ತಿ ಬರುತ್ತೆ ಅಂತ ಮಕ್ಕಳಿಗೆ ಬಲವಂತವಾಗಿ ಊಟ ತುರ್ಕೋದು ಮಕ್ಕಳ ಭವಿಷ್ಯವನ್ನು ಹಾಳು ಮಾಡ್ತೀರಾ. ಮಕ್ಕಳು ಮಂಡತನವನ್ನು ಜಾಸ್ತಿ ಮಾಡ್ತೀರಾ. ಅದೇ ಮಗುಗೆ ಹೊಡಿತೀರಾ, ಅದೇ ಮಗು ಬಗ್ಗೆ ಶಾಸ್ತ್ರ ಕೇಳ್ತೀರಾ. ನನ್ನ ಮಗ ಹೇಳೋದು ಮಾತು ಕೇಳ್ತಾ ಇಲ್ಲ. ನೀವು ಕಲಿಸಿರೋದೇನು? ದುರಭ್ಯಾಸ. ಹೊಟ್ಟೆ ತುಂಬ ತಿನ್ನು, ತುರ್ಕಿ ಕಳಿಸ್ಬಿಟ್ಟಿದ್ದೀರಾ. ಈಗ ಮಗು ದುರಭ್ಯಾಸಕ್ಕೆ ದಾಸನ ಆಗಲೇಬೇಕು. ಯಾಕೆ ಅಂದರೆ ಅತಿಯಾದ ಊಟ ದೇಹವನ್ನು ಹಾಳು ಮಾಡುತ್ತೆ ಅಂತ ಫಸ್ಟು ಹೊಟ್ಟೆ ತುಂಬ ತಿನ್ನು ಅನ್ನೋರು ತಿಳ್ಕೋಬೇಕು. ಇಲ್ಲಿ ಇರ್ತಕ್ಕಂತಹ ವಿಚಾರ, ತಟ್ಟೆ ಚಿಕ್ಕದಿರಬೇಕು. ಊಟಕ್ಕೆ ತಟ್ಟೆ ಯಾರು ದೊಡ್ಡದಾಗಿ ಮಕ್ಕಳಿಗೆ ಕೊಡ್ತಾರೆ, ತಾವು ಹಾಕೋತಾರೆ, ಅದು ಮೊದಲನೇ ಕೆಟ್ಟ ಅಭ್ಯಾಸ. ಊಟಕ್ಕೆ ತಟ್ಟೆ ಹಾಕೋದಿದೆಯಲ್ಲಮ್ಮ, ಚಿಕ್ಕದಿರಬೇಕು. ಯಾಕೆ ಚಿಕ್ಕದಿರಬೇಕು? ದೊಡ್ಡದಾಗಿ ಹಾಕೋಬಾರ್ದು. ಚಿಕ್ಕದು ಯಾಕಿರಬೇಕು? ನಾವು ಏನು ಹಾಕ್ತೀವಿ ಐಟಮ್ ಜಾಸ್ತಿ ತುಂಬ್ದಂಗೆ ಕಾಣಿಸುತ್ತೆ. ತಟ್ಟೆ ಚಿಕ್ಕದಿದ್ದಾಗ ಒಂದು ಪಲ್ಯ ಹಾಕ್ತೀವಿ ಅಂತ ಇಟ್ಕೊ, ಆಯಿತಾ? ಒಂದಷ್ಟು ಅನ್ನ, ಒಂದಷ್ಟು ಇನ್ನೊಂದು ಕಡೆ ಸಾಂಬಾರು, ಇನ್ನೊಂದು ಒಂದು ಹಾಕ್ಕೊಂಡಿರ್ತೀವಿ. ಓಕೆ, ತಟ್ಟೆ ಏನಾಯಿತು? ತುಂಬ್ದಂಗೆ ಆಯಿತು. ಅದು ನೋಡಿದ ತಕ್ಷಣ ನಾನು ಇಷ್ಟು ತಿಂತೀನಾ?
ಅಂತ ಮನ್ಸಿಗೆ ಬಂತಲ್ಲ, ಅರ್ಧ ಊಟ ಕಮ್ಮಿ ಆಗತ್ತೆ. ನಾವು ದೊಡ್ಡದಾಗಿ ತಟ್ಟೆ ತಗೊಂಡ್ರೆ ಅನ್ನ ಹಾಕಿದ್ರೆ ಯಾವುದೋ ಮೂಲೆಗೆ ಸೇರೋದು, ಇದೇನು ಇಷ್ಟೇನು ಅನ್ನ ತಿನ್ನೋದು ನಾನು. ಹಾಗಾಗಿ ಆಹಾರ ಪ್ರಕ್ರಿಯೆಯನ್ನು ಕೂಡ ಇವತ್ತು ಹೇಳೋಣ. ಈಗ ಕರೆ ಇದೆಯಾ? ಹೌದು ಗುರುಜಿ, ಬಳ್ಳಾರಿಯಿಂದ ವಿಜಯಲಕ್ಷ್ಮಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ವಿಜಯಲಕ್ಷ್ಮಿ. ನಮಸ್ತೆ ಮ್ಯಾಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಾಗಿತ್ತು ಮ್ಯಾಮ್. ಓಕೆ, ಅವರ ನಕ್ಷತ್ರವನ್ನು ತಿಳಿಸಿ. ಉತ್ತರವಾದ ನಕ್ಷತ್ರ. ಗುರುಗಳಿದ್ದಾರೆ, ವಿಜೇಂದ್ರ ಅಂತ. ಪ್ರಶ್ನೆ ಏನು ಅಂತ ಹೇಳಿ. ಹಲೋ ನಮಸ್ತೆ ಗುರುಜಿ. ನಾರಾಯಣ, ಏನು ನಿಮ್ಮ ಯಜಮಾನರು ಏನು ಮಾಡ್ತಾರೆ, ಏನಾಗಬೇಕಿತ್ತಮ್ಮ? ಪ್ರೈವೇಟ್ ಸ್ಕೂಲಲ್ಲಿ ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡ್ತಾರೆ ಗುರುಜಿ. ಎಷ್ಟು ವಯಸ್ಸು? ವಯಸ್ಸು 42. ಓಕೆ, ಏನಾಗಬೇಕಿತ್ತಮ್ಮ? ಏನಿಲ್ಲ ಗುರುಜಿ, ಪದೇ ಪದೇ ನಮ್ದು ಅಷ್ಟೇ ಹೌದು ಅಷ್ಟೇ ಆರೋಗ್ಯ ಕೆಡ್ತಾನೆ ಇರ್ತೈತಿ. ಅದ್ರ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 13 ವರ್ಷ ಆಯ್ತು ಗುರುಜಿ. ಯಾವ ವಾರ ಮದುವೆ ಆಯಿತು? ಭಾನುವಾರ. ಓಕೆ, ನಿದ್ದೆ ಚೆನ್ನಾಗಿ ಬರೋದ್ರಲ್ಲಿ ನಿಮಗೆ ಚೆನ್ನಾಗಿ ನಿದ್ದೆ ಬರುತ್ತಾ, ನಿಮ್ಮ ಯಜಮಾನಿಗೆ ಚೆನ್ನಾಗಿ ನಿದ್ದೆ ಬರುತ್ತಾ? ಅವ್ರಿಗೆ ತುಂಬಾ ಟೆನ್ಷನ್ ಗುರುಜಿ. ಟೆನ್ಷನ್ ಇದ್ದಾಗ ನಿದ್ದೆ ಬರಲ್ಲ. ನಿದ್ದೆ ನಂಗೆ ಚೆನ್ನಾಗಿ ಬರುತ್ತೆ. ನನ್ನ ಪ್ರಶ್ನೆ ಏನು, ನಿದ್ದೆ ಕೇಳಿದೆ, ನೀನು ಟೆನ್ಷನ್ಗೆ ಯಾಕೆ ಹೋಗ್ತಿದ್ಯಾ? ನಿದ್ದೆ ಚೆನ್ನಾಗಿ ಬರುತ್ತೆ ಗುರುಜಿ. ಯಾರಿಗೆ? ನನಗೆ ಸ್ವಲ್ಪ ಜಾಸ್ತಿ ಬರೋದು. ನಿಮ್ಮ ಯಜಮಾನ್ರಿಗೆ ಬರಲ್ಲ? ಬರುತ್ತೆ ಗುರುಜಿ, ಲೇಟ್ ಆಗಿ ಬರುತ್ತೆ. ಅಂತೂ ಲೇಟ್ ಅನ್ನೋದು ಒಂದು ಸಮಸ್ಯೆನೇ ತಾನೇ? ಹೌದು ಗುರುಜಿ. ಓಕೆ, ತುಂಬ ಟೇಸ್ಟಾಗಿರಬೇಕು, ಊಟ ಹೀಗೆ ಇರಬೇಕು ಅಂತ ನಿಮ್ದ ನಿಮ್ಮ ಯಜಮಾನ್ರದ? ನಮ್ಮ ಯಜಮಾನ್ರು ಗುರುಜಿ ತುಂಬ ಟೇಸ್ಟ್ ಇರಬೇಕು ಅಂತ ಇಷ್ಟಪಡ್ತಾರೆ. ಹೌದು ಗುರುಜಿ. ಈಗ ಆ ಟೇಸ್ಟ್ ಇರಬೇಕು ಅಂತ ಇಷ್ಟಪಟ್ಟಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸಿಗೋದು ಪನಿಷ್ಮೆಂಟ್ ಏನು ಅಂದರೆ, ನಾಲ್ಗೆಯ ರುಚಿಗಾಗಿ ಊಟ ಮಾಡುವುದು 2 ವಿಧಾನ ಇದೆ. ಒಂದು ದೇಹಕ್ಕಾಗಿ, ಇನ್ನೊಂದು ರುಚಿಗಾಗಿ. ಯಾವ ಊಟ ಮಾಡಬೇಕು? ದೇಹಕ್ಕಾಗಿ ಮಾಡಬೇಕು. ನಾವು ಮಾಡ್ತಾ ಇರೋದು ಯಾವುದಕ್ಕೆ? ನಾಲಿಗೆ ರುಚಿಗಾಗಿ. ಅನುಭವಿಸಿ. ನಿದ್ದೆ ಬರಲ್ಲ, ಕೋಪ ಬರ್ತದೆ, ಹುಚ್ಚಿಟ್ಕೊಂಡಂಗೆ ಆಯ್ತದೆ, ತಲೆ ಕೆಚ್ಕೊಳ್ಳೋಂಗೆ ಆಯ್ತದೆ, ಎಲ್ಲರೂ ಹೋಗೋಂಗೆ ಆಗೋಯ್ತದೆ, ಹಂಗೆ ಕೆಳಗೆ ಬಿದ್ದಂಗೆ ಆಯ್ತದೆ, ತಲೆ ಚಕ್ಕರ್ ಹೊಡಿತದೆ. ಇದೆಲ್ಲ ಹುಚ್ಚುತ್ತಾನೆ. ಈ ಹುಚ್ಚು ಯಾರು ನಾಲಿಗೆ ರುಚಿಗಾಗಿ ಊಟ ಮಾಡ್ತಾರೋ ಇವ್ರಿಗೆ ಸಿಗೋವಂಥ ಪನಿಷ್ಮೆಂಟ್ ಇದು. ಮಕ್ಕಳಿಗೂ ಅದನ್ನೇ ಮಾಡೋದು. ಯಾವುದಿಷ್ಟ ಅಪ್ಪ ಪಾಪು ನಿನಗೆ? ರುಚಿಯಾಗಿರೋದನ್ನ ಕೇಳೋದು. ನಾಲಿಗೆಯ ರುಚಿ ದೇಹದಲ್ಲಿ ಇರ್ತಕ್ಕಂತಹ ರಕ್ತವನ್ನು ವಿಷವನ್ನಾಗಿ ಪರಿವರ್ತನೆ ಮಾಡುವುದಕ್ಕೆ ಮೂಲ ಕಾರಣ. ಯಾಕೆ ಅಂದರೆ ಅದಕ್ಕೆ ಒಳ್ಳೊಳ್ಳೆ ಪೌಡ್ರ್ ಹಾಕ್ತಾರೆ. ಏನಮ್ಮ? ಟೇಸ್ಟು, ಸ್ಮೆಲ್ ಬರಬೇಕು, ಘಮ ಘಮ ಅನ್ಬೇಕು, ಪೌಡ್ರ್ ಹಾಕ್ತಾರೆ. ಪೌಡ್ರ್ ಯಾವುದು ಕೇಳಬೇಡಿ. ಆ ಪೌಡ್ರ್ ನಮ್ಮನ್ನು ಏನು ಮಾಡುತ್ತೆ ಕೇಳಬೇಡಿ. ನಿಮಗೆ ರುಚಿ ಬೇಕು, ಮೂಗಿಗೆ ಒಳ್ಳೆ ಸುವಾಸನೆ ಬರಬೇಕು, ಬಾಯಿಗೆ ಹಾಕಿದ ತಕ್ಷಣ ಸ್ವರ್ಗ ಸಿಗಬೇಕು ಅಂದರೆ ಇದಕ್ಕೇನು ಹೇಳುತ್ತೆ? ಮತ್ತು ಭರಿಸುವ ಊಟವನ್ನು ಯಾರು ಮಾಡುತ್ತಾರೋ, ಏನು ಮತ್ತು ಭರಿಸುವ ಊಟವನ್ನು ಯಾರು ಮಾಡುತ್ತಾರೋ, ಮಕ್ಕಳಿಗೆ ಮಾಡಿಸುತ್ತಾರೋ, ಗಂಡನಿಗೂ ಬಡಿಸುತ್ತಾರೋ, ಆ ಮತ್ತಿನಿಂದ ಎಲ್ಲ ರೋಗಗಳು ಪ್ರಾಪ್ತಿಯಾಗತ್ತೆ. ಇದಿನ್ನೇನು ಅಲ್ಲ, ರಕ್ತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಪ್ರಾರಂಭ. ಅಂದ ಮೇಲೆ ಕಾಯಿಲೆ ಹೆಸರು ನಾನು ಹೇಳಲ್ಲ, ಬೇಕಾದಷ್ಟು ಕಡೆ ಅಲ್ಲಲ್ಲಿ ಅಳ್ಳಾಡ್ತಾ ಇದೆ. ಅದು ಇನ್ನೂ ಪ್ರಚಾರಕ್ಕೆ ಬಂದಿಲ್ಲ. ನೆನೆ ಕೂಡ ಹೇಳಿದ್ದೆ. ಯಾಕೆ ಅಂದರೆ ರಕ್ತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಅಂದರೆ ಅದಕ್ಕೆ ಮೆಡಿಸಿನ್ ಎಂಡ್ ಇಲ್ಲ. ಸಾಯೋವರೆಗೂ ತಿಂದೆ ಸಾಯಬೇಕು. ಬೇಕಾ ಇದು? ಅಮ್ಮ ನಿನ್ಗೆ ಅರ್ಥ ಆಯ್ತಾ ಅಮ್ಮ? ಇದಕ್ಕೆ ಬಾಯಿ ರುಚಿಗೆ ಆಗುವಷ್ಟು ನಾವು ತಿನ್ನಲೇಬಾರ್ದು ಅಂತ ನಾನು ಯಾತಕ್ಕೆ ಹೇಳ್ತಿದ್ದೀನಿ ಅಂತಂದರೆ, ಬಾಯಿ ರುಚಿಗೆ ಹಾಕಬೇಕಾದ್ರೆ ಎಕ್ಸ್ಟ್ರಾರ್ಡಿನರಿ ನೀವು ಮೆಟೀರಿಯಲ್ ಸೇರಿಸಲೇಬೇಕು, ಬಾಯಿ ರುಚಿ ಬರಲ್ಲ. ಹೌದಲ್ಲಮ್ಮ? ಎಲ್ಲಿ ಘಮ 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 ಅನ್ನುತ್ತೋ ಅಲ್ಲಿಗೆ ಜನ ಇಷ್ಟಪಟ್ಟೆ ಪಡ್ತಾರೆ. ಆದರೆ ನಾವು ಘಮ ಘಮ ಆಗಲ್ಲ. ಅದಕ್ಕೋಸ್ಕರವಾಗಿ ನೀವು ಮಾಡಬೇಕಾದ್ದು, ಉತ್ತರಾಭಾದ್ರ ನಕ್ಷತ್ರ ಹುಟ್ಟಿರ್ತಕ್ಕಂಥದ್ದಕ್ಕೆ ಅವರಿಗೆ ಶೋಲ್ಡರ್ ಭಾಗ, ಕುತ್ತಿಗೆ ಭಾಗ, ತೋಳುಗಳು ಯಾವ್ದು ನೋವು ಬರುತ್ತಮ್ಮ? ಹಲೋ ಹಲೋ, ಧ್ವನಿ ಕೇಳಿಸ್ತಿದ್ಯಾ? ಕರೆಕ್ಟಾಗಿದೆ. ಈಗ ಗುರುಜಿ ಅದಕ್ಕೆ ಸಿಂಪ್ಟಮ್ಸ್ಗಳನ್ನ ತಿಳ್ಕೊಂಡ್ರೆ ಸಾಕು ನಮಗೆ, ಊಟದ ಆಹಾರ ಹೇಗಿದೆ ಅಂತ. ಓಕೆ, ಕರೆ ಇದೆಯಾ? ಇನ್ನೊಬ್ರು ಕಾಲರ್ ಇದ್ದಾರೆ, ಮೈಸೂರಿನಿಂದ ನಳಿನಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ನಳಿನಿ. ಹಲೋ, ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನನ್ನ ಬಗ್ಗೆ ಕೇಳಬೇಕು. ನಿಮ್ಮ ನಕ್ಷತ್ರ ತಿಳಿಸಿ. ನಂದು ಅನುರಾಧ ನಕ್ಷತ್ರ. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ. ಹಲೋ ಹಲೋ, ನಮಸ್ತೆ ಗುರುಗಳೇ. ನಾರಾಯಣ, ಏನು ಓದಿದ್ಯಮ್ಮ? ನಾವು BA ಮಾಡಿದ್ದೀನಿ ಗುರುಗಳೇ. ಮದುವೆ ಆಯ್ತಾ?
ಮದ್ವೆ ಆಗಿ ಒಬ್ಬ ಮಗ ಇದ್ದಾನೆ, 21 ವರ್ಷದ ಮಗ ಇದ್ದಾನೆ. ಎಷ್ಟು ವರ್ಷದ್ದು? 20 ವರ್ಷದ ಮಗ ಇದ್ದಾನೆ. ವಾವ್. ಎಷ್ಟು ವರ್ಷಕ್ಕೆ ಮದುವೆ ಆಯ್ತಮ್ಮ ನಿನಗೆ? ನನ್ಗೆ 29 ವರ್ಷಕ್ಕೆ ಮದ್ವೆ, 28 ತುಂಬಿ 29ಕ್ಕೂ ಮದ್ವೆ ಆಯ್ತು. 29ನೇ ವಯಸ್ಸಿಗೆ ಮದುವೆ ಮಾಡ್ಕೊಂಡೆ? ಹಾ. ಅದೇನಕ್ಕಮ್ಮ ಅಷ್ಟೊಂದು ಲೇಟು? ಕಾಯ್ತಾ ಇದ್ದ ಸರಿಯಾಗಿರೋದು ಒಳ್ಳೇದು ಸಿಗಬೇಕು ಅಂತ? ನನ್ಗೆ ಒಳ್ಳೆ ಸಿಗ್ಬೇಕು ಅಂತೇನಿಲ್ಲ ಗುರುಗಳೇ. ಹಾಂ. ನನ್ನ ಅಕ್ಕಂಗೆ ಮದ್ವೆ ಆಗಿ ಅವಳು ಮದ್ವೆ ಸಾಲ ತೀರ್ಕೊಂಡ್ಮೇಲೆ ನನಗೆ ಮದ್ವೆ ಮಾಡಿ. ಓ, ಅಕ್ಕನ ಮದುವೆ ಆಗಲಿ ಅಂತ ಕಾಯ್ದಾ? ಅಕ್ಕನ ಮದ್ವೆ ಆಗಿ 4 ವರ್ಷಕ್ಕೆ ನನ್ನ ಮದ್ವೆ ಆಯ್ತು. ಓಕೆ, ಏನು ಕೇಳಬೇಕು ಅಂತ ಮಾಡ್ದಿಮ್ಮ? ಗುರುಗಳೇ, ನನ್ಗೆ ಆರೋಗ್ಯ ಸಮಸ್ಯೆ ಅಂದ್ರೆ ಒಂಥರ ಈ ಒಂದೇ ಸಮ ಇರಲ್ಲ ಮನಸ್ಸು ನಂದು. ಓಕೆ, ಈಗ ನಿನ್ನ ಆರೋಗ್ಯ ಸಮಸ್ಯೆಗೆ ತಿಳ್ಕೊಬೇಕು. ಹೌದು ಗುರುಗಳೇ, ನನ್ಗೆ ಮಕ ನಕ್ಷತ್ರದ ಮಗ ಇದ್ದಾನೆ, ಸಿಂಹರಾಶಿ. ಎಷ್ಟು, 20 ವರ್ಷನಾ? ಹಾ, ನನ್ನ ಮಗನ್ಗೆ 20 ವರ್ಷ. ಓಕೆ, ಈಗ ನಿನ್ನ ಮಗ ಹುಟ್ಟಕ್ಕೆ ಮುಂಚೆ ನಿನ್ನ ಆರೋಗ್ಯ, ನಿನ್ನ ಮಗ ಹುಟ್ಟಿದ ಮೇಲೆ ನಿನ್ನ ಆರೋಗ್ಯ ಯಾವ್ದು ಲೆಕ್ಕ ಹಾಕಿದ್ಯಾ? ನನ್ ಅವನ್ ಮಗ ಹುಟ್ಟಕ್ ಮುಂಚೆನೂ ಏನು ಆರೋಗ್ಯ ಅಷ್ಟು ಸಮಸ್ಯೆ ಇರಲಿಲ್ಲ ಗುರುಗಳೇ. ಈಗ ನನಗೆ ಜಾಸ್ತಿ ಅವನ ಬಗ್ಗೆನೇ ಯೋಚನೆ, ಒಂಥರ ಮಾನಸಿಕವಾಗಿ ನೆಮ್ಮದಿ ಇಲ್ಲ. ಈಗ ಏನು ಅರ್ಥ ಆಯ್ತು ನಿನಗೆ ಇವಾಗ? ನೀವ್ ಹೇಳ್ತಿರಲ್ಲ ಗುರುಗಳೇ, ಶನಿವಾರ ಹುಟ್ಟಬಾರ್ದು. ನನ್ ಶುಕ್ರವಾರ ರಾತ್ರಿ ಹುಟ್ಟಿದೀನಿ 10:45. ಯಾರು? ಶನಿವಾರಕ್ಕೆ ನಾನು. ಓಕೆ, ಈಗ ಹುಟ್ಟಾಯ್ತು, ಏನು ಮಾಡೋಕ್ಕಾಗಲ್ಲ. ಒಂದು ನಿಮಿಷ ಕಣಮ್ಮ, ರಾತ್ರಿ ಹುಟ್ಟಿದ್ರೆ ಯಾರ ಕೈಲಿದೆ ಅದು? ಹುಟ್ಟಬೇಕು, ಹುಟ್ಟಾಯ್ತು, ಈಗ ಅದನ್ನು ವಾಪಸ್ ಇದು ಮಾಡ್ಕೊಳಕ್ಕಾಗತ್ತಾ ಅಲ್ವಾ? ಅದೇ ದೇವ್ರು ಕಳ್ಸಿರೋದು ನನ್ಗೆ, ಏನ್ ಮಾಡ್ಲಿ? ದೇವ್ರು ಕಳಿಸಿಲ್ಲ, ದೇವರು ರೆಡಿ ಮಾಡಿ ಇಡ್ತಾನೆ ಅಷ್ಟೇ. ದೇವ್ರು ಪ್ರಪಂಚಕ್ಕೆ ಹೋಗು ಅಂತ ಹೇಳಲ್ಲ, ನೀವು ತಗೊಳ್ಳೋದು. ಯಾಕೆ ಅಂದ್ರೆ ಈಗ ಸಿಸರಿನ್ ಮಾಡಿದ್ರೆ ತಗೋತಾರೆ ತಾನೆ, ಮಗು ಬರಲ್ಲ, ಅವರೇ ತಗೋತಾರೆ. ಸೀಸರಿಯನ್ ಗುರುಗಳೇ, ನಾನು 2 ದಿನ ವೇಟ್ ಮಾಡಿದೆ, ಮಾಡಿಸ್ಕೊಬಾರ್ದು ಸೀಸರಿಯನ್, ನಾರ್ಮಲೇ ಆಗ್ಬೇಕು ಅಂತ. ಹಾ, ಆದ್ರೂ ನನ್ ಮಗ ಸೀಸರಿಯನ್ ಮಾಡಿ ಗುರುವಾರ. ಅಮ್ಮ, ನಿಮ್ಮ ಅಪ್ಪನ ಕೇಳಬೇಕು ಈ ಪ್ರಶ್ನೆನ. ಯಾರನ್ನ? ಹಲೋ ಹಲೋ, ನಿಮ್ಮ ಅವ್ನಿಗೆ ರಾವ್ ಕಾಲದಲ್ಲೇ ಹುಟ್ಟಿರೋದು ಗುರುಗಳೇ, ನಾನು ಸೀಸರಿಯನ್ ಮಾಡಿಸ್ಕೋಬಾರ್ದು. ಒಂದ್ ನಿಮಿಷ ಇರಮ್ಮ, ನಿನ್ನ ಕೈಲಿಲ್ಲ ತಾಯಿ, ನಿಮ್ಮ ಅಪ್ಪನ ಹತ್ರ ಇದೆ ಬೀಗದ ಕೀ. ಯಾರ ಹತ್ರ? ನಮ್ಮ ಅಪ್ಪನ ಹತ್ರ. ನಿಮ್ಮ ಅಪ್ಪನ ತವೈತೆ ಇದಕ್ಕೆ, ನೀನ್ ಯಾರು ಮಾಡ್ಕೊಳಕ್ಕೆ? ನೀವ್ ಹೇಳ್ತಿರಲ್ಲ ಗುರುಗಳೇ, ನಮ್ ಜೀವನ ಚೇಂಜ್ ನಾವು ಬದಲಾಯಿಸ್ಕೋಬೇಕು. ಒಳ್ಳೆ ನಮ್ಮ ಅಪ್ಪ ಅಮ್ಮ ಮಾತ್ರ ಆರೋಗ್ಯ ಮಾತ್ರ ಚೆನ್ನಾಗಿ ಕಲ್ಸ್ಕೊಟ್ಟಿದ್ದಾರೆ ಗುರುಗಳೇ. ಯಾರಿಗೆ? ಎದ್ದೇಳೋದು ನಮ್ಮ ಅಪ್ಪ ನಮ್ನ ಶಿಸ್ತಾಗಿ ಸಾಕಿದಾರೆ ಮಾತ್ರ. ಅಯ್ಯೋ, ಏನು ಶಿಸ್ತಮ್ಮ ಈ ಶಿಸ್ತು? ಏನು ಗೊತ್ತಾ, ಹೇಳ್ತೀನಿ ಕೇಳಿಸ್ಕೋ. ಜ್ಯೋತಿಷದ ಪ್ರಕಾರ ಒಂದು ಲೈನ್ ಹೇಳ್ತೀನಿ. ನಕ್ಷತ್ರಾಧಿಪತಿ ಶನೇಶ್ವರ, ಜೀವನ ಪರ್ಯಂತ ದುಃಖದಲ್ಲೇ ಇರಬೇಕು. ಯಾವುದಮ್ಮ ನಿಮ್ಮಪ್ಪ ಶಿಸ್ತಾಗಿ ಸಾಕಿರೋದು? ಹಾಂ ತಾಯಿ, ಮಗು ಹುಟ್ಟಿದ್ದೆ ತಿಳ್ಕೊಂಡಿಲ್ಲ ನಿಮ್ಮಪ್ಪ, ಏನು ಶಿಸ್ತು? ಕಳಿಸ್ತಾ ಇದ್ರು, ಬೆಳಿಗ್ಗೆ ಬೇಗ ಎದ್ದೊಳೋದು, ಬೆಳಿಗ್ಗೆ ನೀರ್ ಕುಡಿಯೋದು, ಮುಖ ತೊಳೆಯೋದು, ಸ್ನಾನ ಮಾಡೋದು, ಇದೆಲ್ಲ ಚೆನ್ನಾಗಿ ಕಲ್ತಿದ್ರು ಗುರುಗಳೇ. ಅಮ್ಮ, ಅದರಿಂದ ನೀನು ಏನು ಸಿಕ್ಕಲ್ಲ, ಆ ಕ್ಷಣಕ್ಕೆ ಖುಷಿ ಅಷ್ಟೇ. ನೀನು ನಿದ್ದೆ ಮಾಡೋದು, ಊಟ ಮಾಡೋದು, ನಿನ್ನ ಮನಸ್ಸಲ್ಲಿ ಓಡ್ತಿದೆಯಲ್ಲ ಕೋಪ, ಯೋಚನೆಗಳು ಗುರುಗಳೇ. ಒಂದು ನಿಮಿಷ ಅಮ್ಮ, ಒಂದು ನಿಮಿಷ. ಈ ಯೋಚನೆ ಬರದೇ ಇದ್ದಂಗೆ ಬದುಕು ಅಂತ ಹೇಳ್ಕೊಡಕ್ಕೆ ನಿಮ್ಮ ಅಪ್ಪನ ಕೈಲಿ ಆಗಿದೆಯಾ? ಯೋಚನೆ ಮಾಡಿ ಹೆಂಗ್ ಬದುಕೋದು ಗುರುಗಳೇ? ಅಲ್ಲಲ್ಲ, ಯೋಚನೆ ಮಾಡದೆ ಬದುಕೋದು ಹೆಂಗೆ ಅಂತ ಹೇಳಿದ್ರೆ ಈ ಭೂಮಿಯಲ್ಲಿ ಹುಟ್ಟೋದಕ್ಕೆ ಲಾಯಕ್ಕಿಲ್ಲ. ಯೋಚನೆ ಮಾಡುವನು ಶತಮೂರ್ಖ. ಬದುಕಕ್ಕೆ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಯೋಚನೆ ಮಾಡೋರು. ಸೋಮಾರಿಗಳು ಯೋಚನೆ ಮಾಡ್ತಾರೆ. ಸಮಯ ಪ್ರಜ್ಞೆ ಇಲ್ಲದೆ ಇರೋರು ಯೋಚನೆ ಮಾಡ್ತಾರೆ. ಏನಮ್ಮ 20 ವರ್ಷದ ಮಗನ ಸಾಕಿದ್ಯಾ, ಸೋಮಾರಿ ಮಗನ್ನ? ನಿನ್ನ ಕರ್ಮ ಇರಲಿ, ನಿನ್ನ ಮಗನ ಎಚ್ಚರ ಮಾಡಬೇಕು ಅಂತಂದರೆ ಈಗ 2000 ಎಷ್ಟನೇ ಇಸ್ವಿಯಮ್ಮ ಇದು? 26. 2028ಕ್ಕೆ ಎಚ್ಚರ ಆಯ್ತಾನೆ ಈಗ ಹೇಳಿದ್ರೆ. ಅಂಥ ಮಗನನ್ನು ಪಡ್ಕೊಂಡಿದ್ಯಾ. ಇದು ನಿಮ್ಮ ಅಪ್ಪ ಕೊಟ್ಟರು ನಿನಗೆ ಆಸ್ತಿ, ಬಳುವಳಿ. ಮಗಳು ಚೆನ್ನಾಗಿ ನೆಮ್ಮದಿಯಾಗಿರಲಿ ಅಂತ ನಿಮ್ಮ ಅಪ್ಪನ ಹತ್ರ ಒಂಚೂರು ಮಾತಾಡು. ಈ ಮಗು ನನ್ನ ಹೊಟ್ಟೆಯಲ್ಲಿ ಹುಟ್ಟುವುದಕ್ಕೆ ಏನು ಮಾಡಿದ್ದೆ ಮಹಾನ್ ಭಾವ, ಜನ್ಮದಾತ ಅಂತ ಕೇಳು. ಜನ್ಮ ಕೊಟ್ಟವ್ರಿಗೆ ಅನ್ನ ಹಾಕದೇ ಇರೋ ನಿಮ್ಮಪ್ಪ, ಆ ಕ್ರಮವನ್ನು ತಿಳ್ಕೊಳ್ಳದೆ ಇರ್ತಕ್ಕಂಥ ನಿಮ್ಮಪ್ಪ, ಅವ್ರು ಏನು ಮಾಡಬೇಕು ಮಾಡದೇ ಇರ್ತಕ್ಕಂಥ ನಿಮ್ಮಪ್ಪ. ಏನಮ್ಮ ನೀನು ಅನುಭವಿಸ್ತಾ ಇದೆಯಾ, ನಿನ್ನ ದೇಹ ಅನುಭವಿಸ್ತಾ ಇದೆ. ಮತ್ತು ರಾತ್ರಿ ಯಾಕೆ ಹುಟ್ಟಬೇಕಿತ್ತು ನೀನು? ಶನಿವಾರಕ್ಕೆ ಶುಕ್ರವಾರಕ್ಕೆ ಈ ಮ್ಯಾಥಮೆಟಿಕ್ಸ್ ಹಾಕ್ಕೊಂಡಿದೆಯೇ ಹೊರ್ತು ನಮ್ಮಪ್ಪ ನನ್ನ ಬಗ್ಗೆ ಏನು ತಿಳ್ಕೊಂಡಿದ್ದಾರೆ? ಯಾವುದೇ ಮಗುವಿನ ತಂದೆ ಮಾತನಾಡಬೇಕಾದ ಕರ್ತವ್ಯ ಏನಂದರೆ, ಮಗು ಯಾವಾಗಾದರೂ ಹುಟ್ಟಲಿ, ಆ ಹುಟ್ಟುವುದಕ್ಕೆ ನಾನೇನು ತಪ್ಪು ಮಾಡಿದ್ದೀನಿ ಅಂತ ಯಾವ ತಂದೆ ಗುರುತಿಸ್ತಾನೋ ಅವನೇ ನಿಜವಾದ ತಂದೆ.
ದೇವ್ರು ಕೊಟ್ಟಿದ್ದು ಅಂತ ಸೋಮಾರಿತನದಲ್ಲಿ ಮಕ್ಕಳು ಬೆಳೆಸ್ಬಿಟ್ಟು ಏನಮ್ಮ ಅರ್ಥ ಇದೆ ಇದರಲ್ಲಿ? ನೀನು ಒಬ್ಬಳೇ ಅಲ್ಲ, ಪ್ರಪಂಚಾದ್ಯಂತ ಪ್ರತಿ ತಂದೆ ತಾಯಿಗಳು ಮಾಡ್ತಾ ಇರ್ತಕ್ಕಂಥ ಮೊದಲನೇ ಅಪರಾಧ ಏನು ಅಂದರೆ, ಮಗು ಏನಕ್ಕೆ ಹುಟ್ಟಿತು ಅಂತಲ್ಲ, ಈ ದಿನ ಹುಟ್ಟಲಿಕ್ಕೆ ನಾನೇನು ತಪ್ಪು ಮಾಡಿದ್ದೀನಿ ಅಂತ ಯಾವತ್ತು ಒಪ್ಕೋತಾರೋ ಜನ್ಮ ಕೊಟ್ಟ ತಂದೆ ತಾಯಿಗಳು, ಅವತ್ತು ಆ ಮನೆ, ಆ ಮಗು ಒಳ್ಳೇದಾಗತ್ತೆ. ಅರ್ಥ ಆಯ್ತೇನಮ್ಮ? ಆಯ್ತು ಗುರುಗಳೇ. ನೀನು ನೆಮ್ಮದಿಯಾಗಿ ಮಲಗೋಕ್ಕಾಗಲ್ಲ. ಯಾಕೆ ಅಂದರೆ ನಿಮ್ಮ ಮಗ ಈಗ 20 ವರ್ಷದವನು ಅಂತೀಯ, ನೀನೇನಾದ್ರು ಹೇಳಿದ್ರೆ ನೀನು ನೋಡ್ತಾನಲ್ಲ, ಒಂದು ಲುಕ್ ಕೊಡ್ತಾನಲ್ಲ, ಅದು ಹೆಂಗನ್ನಿಸುತ್ತೆ ನಿನಗೆ? ತಿರುಗಿ ನೋಡ್ತಾನಲ್ಲ ನಿನ್ನ ಅವನು. ಹೌದಾ ಇಲ್ಲೋಮ್ಮ? ಹೌದು, ನೋಡ್ತೇನೆ ಗುರುಗಳೇ. ಯಾಕೆ ಅಂದರೆ ಯಾವ ಕರ್ಮಕಾರ ಇವ್ರ ಹೊಟ್ಟೆಲಿ ಹುಡ್ತೇನೆ ನಾನು, ಯಾಕೆ ಹಿಂಗೆ ಗೋಳಾಕ್ತಾರೆ ಅಂತ ಅವ್ನು ನೋಡ್ತಾನೆ. ಆ ಲುಕ್ಕು ಒಂದು ಅರ್ಧ ಗಂಟೆ ಮಾತಾಡ್ತೀನಿ ನಾನು. ಯಾತಕ್ಕೆ ಹಂಗೆ ಲುಕ್ ಕೊಡ್ತಾನೆ? ಶತ್ರುವಾಗಿ ಬಂದಿದ್ದೀನಿ, ನಿಮಗೆ ಬುದ್ಧಿ ಕಲ್ಸಕ್ಕೆ ಬಂದಿದ್ದೀನಿ, ಜೀವನದಲ್ಲಿ ನೆಮ್ಮದಿ ಇಲ್ಲದೆ ಇರಬೇಕು ಹೆಂಗೆ ಅಂದರೆ ತೋರ್ಸಕ್ಕೆ ಬಂದಿದ್ದೀನಿ. ಅದೇ ಮಖೆ ನಕ್ಷತ್ರ. ರಕ್ತ ಚೆನ್ನಾಗಿಲ್ಲ, ನಿದ್ದೆ ಚೆನ್ನಾಗಿಲ್ಲ, ಆರೋಗ್ಯ ಚೆನ್ನಾಗಿಲ್ಲ, ದಾಂಪತ್ಯದ ಅಂದರೆ ಕುಟುಂಬ ಚೆನ್ನಾಗಿಲ್ಲ. ಈ ಮೆಸೇಜ್ನ ಕೊಡೋದಕ್ಕೆ ಮಖೆ ನಕ್ಷತ್ರ ಮಗು ಬಂದಿರೋದು. ನೀನು 20 ವರ್ಷ ಹಿಂಗೆ ಬೆಳೆಸಿದೀಯಾ ಅಂದರೆ ಆ ಮಗು ಕೊಟ್ಟಂಥದ್ದು ಏನಮ್ಮ? ವಿಷ ಕೊಟ್ಟಿದೆಯಲ್ಲಮ್ಮ ಬಾಟ್ಲಲ್ಲಿ. ಅರ್ಥ ಮಾಡ್ಕೊ ಸ್ವಲ್ಪ. ಹೆದರ್ಕೊಳ್ಳೋದಲ್ಲ. ಒಂದು ಮಗುವನ್ನು ಗುರುತಿಸ್ತಿಲ್ಲ ಅಂದರೆ ಯಾವ ಪುರುಷಾರ್ಥಕ್ಕೆ ತಾಯಿ ಆಗಬೇಕು? ಸಮಯ ಇಲ್ಲ, ನಿಮ್ಮ ಥರ ಯಾರೂ ಹೇಳಲಿಲ್ಲ, ಈ ಥರ ಕುಂಟು ನೆಪ ಹೇಳ್ಕೊಂಡು ಜೀವನ ಕಳಿತೀರಲ್ಲ. ಮಕ್ಕಳನ್ನು ಯಾವುದಕ್ಕೆ ದೇವ್ರ ಸಮ ಅಂತ ಹೇಳ್ತೀರಾ? ಆ ದೇವರನ್ನು ಗುರುತಿಸ್ಲಿಲ್ಲ, ದೇವ್ರಿಗೆ ಪೂಜೆ ಮಾಡ್ತೀರಾ, ದೇವ್ರಿಗೆ ತೆಂಗಿನಕಾಯಿ ಹೊಡಿತೀರಾ. ನಿಮ್ಮ ಮಗುವಿಗೆ ಮಾಡಿದ್ದೇನು? ಇದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು ತಾಯಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನು ನಾವು ಊಟ ಮಾಡುವಂತಹ ತಟ್ಟೆಯ ಕುರಿತಂತೆ ತಿಳಿಸ್ತಾ ಇದ್ರಿ ಗುರುಜಿ. ಇಲ್ಲಿ ಊಟ ಅಂತಕ್ಕಂಥದ್ದು ನಾವು ಅಂದ್ಕೊಂಡಿರ್ತಕ್ಕಂಥದ್ದು ಏನು ಅಂದರೆ, ದೇಹಕ್ಕೆ ಎಲ್ಲ ಥರದ್ದು ಶಕ್ತಿ ಅದರಿಂದನೇ ಸಿಗುತ್ತೆ ಅಂತಕ್ಕಂಥದ್ದು ತಿಳ್ಕೊಂಡಿರ್ತಕ್ಕಂಥದ್ದು ಮೊದಲನೇ ಅಪರಾಧ. ನಾವೆಲ್ಲರಿಗೂ ಮಕ್ಕಳು ಹೇಳೋದು ಅಷ್ಟೇ, ಚೆನ್ನಾಗಿ ತಿಂದರೆ ಶಕ್ತಿ ಇರುತ್ತೆ ಅಂತ. ಸೊ ಸಾಮಾನ್ಯವಾಗಿ ಇದನ್ನು ಶೇಕಡ 80% ಪ್ರತಿಯೊಬ್ಬರು ಬಳಸ್ತಾರೆ. ನೀನು ಒಪ್ಕೋತೀಯನಮ್ಮ? ಊಟದಿಂದನೇ ಮನುಷ್ಯನಿಗೆ, ಮಗುಗೆ ಆಗಲಿ ಶಕ್ತಿ ಬರುತ್ತೆ. ಅದು ಒಂದು ಭಾಗ, ಬೇಡ ಅಲ್ಲ, ಅದು ಒಂದು ಭಾಗ. ಹಾಗಿದ್ದರೆ ಸುಸ್ತು ಪಡ್ತೀವಲ್ಲ, ಮತ್ತೆ ತಿಂದೇ ಇದ್ರೆ ನೀವು ಹೆಂಗೆ ಮತ್ತೆ ಕೈಕಾಲ ಮದ್ದೆ ಅಳ್ಳಾಡ್ತಾ ಇತ್ತು ನಮಗೆ, ನೀವು ತಿಂದೆ ಬಿಟ್ಬಿಟ್ರೆ ನಮ್ಗೆ ಇನ್ನೂ ಅಳ್ಳಾಡ್ತಲ್ಲ ಅಂತ ಕೆಲವು ಪ್ರಶ್ನೆ ಆಗುತ್ತೆ ಅಲ್ವಾ? ಅದಕ್ಕೋಸ್ಕರವಾಗಿ ಊಟದ ಬಗ್ಗೆ ತಿಳ್ಕೊಳ್ಳೋದೇ ಇದ್ದಾಗ ಹೀಗೆ ಆಗೋದು. ಏನು ಬೇಕಾಗತ್ತೆ ಅಂದರೆ, ಚಿಕ್ಕ ತಟ್ಟೆಯಲ್ಲಿ ಊಟ ಮಾಡುವ ಅಭ್ಯಾಸ, ಅದರಲ್ಲಿ ಒಂದು ಸೊಪ್ಪು, ಒಂದು ಕಾಳು ಜೊತೆಯಲ್ಲಿ ಇರಬೇಕು. 2 ಬೋಲು ಚಿಕ್ಕದು, ಒಂದರಲ್ಲಿ ಸೊಪ್ಪು, ಒಂದರಲ್ಲಿ ಕಾಳು. ನಾವು ಒಂದರಲ್ಲಿ ಮಾತ್ರ ಬರೀ ಸೊಪ್ಪು ಮಾತ್ರ ತಿಂತೀವಿ, ಇಲ್ಲ ಕಾಳು ಮಾತ್ರ ತಿಂತೀವಿ, ದೇಹಕ್ಕೆ ಬೇಕಾದಲ್ಲಿ ಸಿಕ್ಕಲಿಲ್ಲ. ಹೌದಾ? ಇದನ್ನು ತಗೊಂಡು ಅನ್ನದ ಜೊತೆಯಲ್ಲಿ ನಾವು ತಗೊಂಡು ಸೇವನೆ ಮಾಡಿದ ಮೇಲೆ ಇದಕ್ಕೆ ಬೇಕಾಗತ್ತೆ ನಮ್ಮ ಕುಡಿತಕ್ಕಂತಹ ನೀರು 3 ಪಟ್ಟು ನಮ್ಮ ದೇಹಕ್ಕೆ ಒಂದು ದಿನಕ್ಕೆ ಬೇಕಾಗತ್ತೆ. ಮನುಷ್ಯನ ದೇಹದ ತಾಪಮಾನದ ಲೆಕ್ಕಾಚಾರದ ಎಲ್ಲರೂ ಒಂದೇ ಥರ ನೀರು ಕುಡಿಯಲ್ಲ. ಅವರವರ ದೇಹಕ್ಕನುಸಾರವಾಗಿ, ಅಭ್ಯಾಸಗಳನುಸಾರವಾಗಿ, ಆಹಾರದ ಪ್ರಕ್ರಿಯೆ ಅನುಸಾರವಾಗಿ 3 ಪಟ್ಟು ಆ ನೀರನ್ನು ನಾವು ಸೇರಿಸಲೇಬೇಕು. ಯಾವಾಗ ಸೇರಿಸ್ಬೇಕು, ಹೇಗೆ ಸೇರಿಸ್ಬೇಕು ಗೊತ್ತಿಲ್ಲ. ಇನ್ನು 4 ಪಟ್ಟು ನಗು ಇರಬೇಕು. ಎಷ್ಟು? 4 ಪಟ್ಟು ನಗುವುದನ್ನು ಕಲಿಬೇಕು, ಕಲಿಸ್ಬೇಕು, ಕಲಿಯಬೇಕು, ಕಲಿಸ್ಬೇಕು. ಇನ್ನು ಈ ನಗುವಿನ ಜೊತೆಯಲ್ಲಿ ಯಾವಾಗಲೂ ತಮಾಷೆ ಸ್ವಲ್ಪ ಮಾಡ್ತಾ ಇರಬೇಕು. ಇಲ್ಲ ಮಾಡಬೇಕು, ಮಾಡಿಸ್ಬೇಕು, ತೋರಿಸ್ಬೇಕು. ಇದು ಆಹಾರಕ್ಕೆ ತುಂಬ ಶಕ್ತಿ ಕೊಡ್ತಕ್ಕಂಥ ಪ್ರಕ್ರಿಯೆಗಳು. ಒಪ್ಕೋಬೋದಾ? ಇದನ್ನು ಬಿಟ್ಬಿಟ್ಟು ಒಂದು ತಟ್ಟೆ ತುಂಬ 8 ಇಡ್ಲಿ 12 ದೋಸೆ ತಿಂದರೆ, 6 ಚಪಾತಿ ತಿಂದರೆ ಎಲ್ಲಿಂದ ಆಗತ್ತೆ? ಓಕೆ, ಮುಂದೆ ಗುರುಜಿ ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ತಿಪ್ಪೇರುದ್ರಸ್ವಾಮಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ತೆ ಸರ್. ಹೇಳಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಮೇಡಮ್. ಓಕೆ, ನಕ್ಷತ್ರ ತಿಳಿಸಿ. ಶತಾಭಿಷ ನಕ್ಷತ್ರ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ. ಹಲೋ. ಹಾಂ ಹೇಳಿ. ಶತಭಿಷ ನಕ್ಷತ್ರ, ಎಷ್ಟು ವಯಸ್ಸು? ಅವನಿಗೆ 9 ವರ್ಷ ಗುರುಗಳು. ತಾವೇನು ಮಾಡ್ತೀರಾ? ರೈತರು ಗುರುಗಳು. ಓಕೆ, ಎಷ್ಟು ಜನ ಮಕ್ಕಳು ನಿಮಗೆ? ಮಕ್ಕಳು ಎಷ್ಟು ನಿಮಗೆ? ಎಷ್ಟು ಜನ ಮಕ್ಕಳು? 2 ಗುರುಗಳೇ. ಇವನೇ ಮೊದಲನೇವನಾ? 2ನೇ ಗುರುಗಳೇ. ಮೊದಲನೇದು ಹುಡುಗಿನ ಹುಡುಗನ? ಮಗ ಗುರುಗಳೇ. ಅವನು ಮಗ. ಅವನ ನಕ್ಷತ್ರ ಏನು? ಮಗ ನಕ್ಷತ್ರ ಗುರುಗಳೇ, ಸಿಂಹರಾಶಿ. ಎಷ್ಟು ವಯಸ್ಸು ಅವನಿಗೆ? ಅವನಿಗೆ 12 ವರ್ಷ ಗುರುಗಳು, 6ನೇ ಕ್ಲಾಸ್ ಈಗ. ಓಕೆ, ಈಗ ಮಕ್ಕಳ ಬಗ್ಗೆ ತಿಳ್ಕೋಬೇಕು ಅಂದರೆ ನೀವು ಏನು ತಿಳ್ಕೋಬೇಕಾಗತ್ತೆ ಅನಿಸುತ್ತೆ ನಿಮ್ಮ ಪ್ರಕಾರ? ಜನರಲ್ ಆಗಿ ನೀವು ಒಬ್ಬರೇ ಅಲ್ಲ, ಎಲ್ಲರೇ ಯಾವುದೇ ತಂದೆ ತಾಯಿ ಆದರೆ
ಒಂದು ಮಗು ಆಗತ್ತೆ. ಬಗ್ಗೆ ಅವ್ರ ವಿದ್ಯಾಭ್ಯಾಸ ಬಗ್ಗೆ ಹಾಂ ಆರೋಗ್ಯ ಮತ್ತು ವಿದ್ಯಾಭ್ಯಾಸ ಗುರುಗಳೇ. ಆರೋಗ್ಯ ಚೆನ್ನಾಗಿರೋ ಮೊದಲನೇದಾಗಿ. ಈಗ ನೀವು ನಿಮ್ಮ ಮಕ್ಕಳಿಗೆ ಮೊದಲನೇ ಮಗನಿಗೆ ಆರೋಗ್ಯ ಚೆನ್ನಾಗಿದೆ ಅಂತೀರಾ? ಹಾ ಗುರುಗಳೇ, ಚೆನ್ನಾಗಿದೆ ಒಂದು. ಹೌದಾ? ಹಾ ಗುರುಗಳೇ. ನೀವು ಮನೇಲಿ ಇರ್ತೀರಾ? ಎಷ್ಟೊತ್ತಿಗೆ ಬರ್ತೀರಾ ಹೇಳಿ? ಬೆಳಿಗ್ಗೆ ಸಾಯಂಕಾಲಕ್ಕೆ ಬರ್ತೀರಾ? ಯಾವಾಗ ಬರ್ತೀರಾ ಮನೆಗೆ? ಬೆಳಿಗ್ಗೆ ಒಂದು 10 ಗಂಟೆಗೆ ಮನೆಗೆ ಬಂದು 10 ಗಂಟೆಗೆ ಮನೆಯಿಂದ ಹೋಗಿ ಮತ್ತೆ 6 ಗಂಟೆ ಗುರುಗಳೇ, 6ರಿಂದ 7 ಗಂಟೆ. ಓಕೆ. ಬೆಳಿಗ್ಗೆ ಹೊತ್ತು ನಿಮ್ಮ ಮಗನ್ನ ಅವನೇ ಹೇಳ್ತಾನ, ನೀವು ಹೇಳಿಸ್ತೀರಾ? ಇಬ್ಬರು ಹೇಳಿಸ್ಬೇಕು ಗುರುಗಳೇ, ಎದ್ದೇಳಲ್ಲ, ಬೇಗ ಅಲ್ಲ ರೀ, ಎದ್ದೇಳಲ್ಲ. ಅಲ್ಲ ಒಂದು ನಿಮಿಷ ಇರಿ. ಆರೋಗ್ಯ ಇದೆ ಅಂತ ಈಗ ತಾನೇ ಹೇಳಿದ್ರಲ್ರಿ. ಅವನು ಬಿಟ್ಬಿಡಿ ಮಧ್ಯಾಹ್ನ 11 ಗಂಟೆವರೆಗೂ ಮಲಗ್ತಾನೆ ನಿಮ್ಮ ಮಗ. ಎಂಥ ಸೋಮಾರಿ ಮಗನ ಪಡ್ಕೊಂಡು ಅನಾರೋಗ್ಯ ಹಾಳು ಮಾಡಿ ಆ ಹುಡುಗ ಯಾವಾಗ ಕುತ್ಕೊಳ್ಳೋಕೆ ಬರಲ್ಲ, ಊಟ ಕರೆಕ್ಟಾಗಿ ಮಾಡೋಕ್ಕೆ ಬರಲ್ಲ, ಹಗಿಯೋಕ್ಕೆ ಬರಲ್ಲ, ಆರೋಗ್ಯ ಇದೆ ಅಂತ ಮಕ್ಕಳು ಬೆಳೆಸ್ತಾ ಇದ್ದೀರಲ್ರಿ. ಏನು ಅರ್ಥ ಇದೆರಿ ಇದರಲ್ಲಿ ಸ್ವಾಮಿ? ಹಾಂ, ಈ ಥರನೂ ತಪ್ಪಾಗಿ ತಿಳ್ಕೊಂಡಿದ್ದೀರಾ ನೀವು. ಎಲ್ಲ ಸುಳ್ಳು ಹೇಳ್ಬಿಟ್ಟು ಬದುಕೋದು ಯಾವುದಿದು? ಏನು ಗುರುಗಳಿಗೆ ಗೊತ್ತಾಗತ್ತೆ ಅಂತನಾ? ಇಲ್ಲಿ ಕೂತ್ಕೊಂಡೆ 350 ಪೇಜ್ ಬರೆದ್ಬಿಡ್ತೀನಿ. ಕರೆಕ್ಟ್ ಆಗಿದೆ ಗುರುಜಿ. ಹೆಂಗೆ ಎಷ್ಟು ವಿಚಿತ್ರವಾಗಿ ಲೆಕ್ಕ ಲೆಕ್ಕಾಗಮ್ಮ. ಆರೋಗ್ಯ ಇದೆ ಅಂದರೆ ಓಡಾಡ್ತಾ ಇದ್ರೆ ಆರೋಗ್ಯ ಚೆನ್ನಾಗಿದೆ ಅಂತ. ಏನು ಮಾಡೋಣ? ಸೊ ಈಗ ಮುಂದೆ ನಗುವಿನ ವಿಚಾರವಾಗಿ ತಿಳಿಸ್ತಾ ಇದ್ದೀವಿ. ಈಗ ನಾವು ನಗೋದನ್ನು ಸರಿಯಾಗಿ ಪ್ರತಿದಿನ ನಾವು ಬಳಸ್ತಾ ಇದ್ದೀವಿ ಅಂತ ಅನ್ಕೋಬೋದೇನಮ್ಮ? ಇಲ್ಲ, ನಗು ಬರೋದೇ ಇಲ್ಲ ಕೆಲವರಿಗೆ. ಆಮೇಲೆ ನಗು ಅಂತಕ್ಕಂಥದ್ದು ಯಾರು ನಗ್ತಾ ಇದ್ರೆ ನೋಡಿ ಹೆಂಗೆ ನಗ್ತಾ ಹುಚ್ಚು ಮುಂಡೋದು ಅಂತಾರೆ. ಇವ್ರಿಗೆ ನಗು ಬರಲ್ವಲ್ಲ ಅಂತ ಅವ್ರು ನಗೋರ್ಕೊಂಡ್ರೆ ಉರಿ ಬರ್ತದೆ ಅಲ್ವಾ? ಈಗ ಗಂಡ ಹೆಂಡತಿ ಇರ್ತಕ್ಕಂತಹ ಲೆಕ್ಕಾಚಾರದಲ್ಲಿ ಈ ನಗು ಏನಕ್ಕೆ ಬೇಕಾಗತ್ತೆ ಅಂತಕ್ಕಂಥ ವಿಷಯಕ್ಕೆ ಬಂದರೆ, ಮದುವೆಯ ಮೂಲಾರ್ಥ, ವಿವಾಹದ ಮೂಲಾರ್ಥ ಏನು ಅಂತ ಹೇಳಿದ್ರೆ ಹೇಳೋಕ್ಕಾಗತ್ತೆ ನಮ್ಮ? ಮದುವೆಯ ಅಥವಾ ವಿವಾಹ ಎರಡರಲ್ಲಿ ಯಾವುದು ಬಳಸ್ತಿರೋ ನಿಜವಾದ ವಿಚಾರ. ವಿವಾಹದ ಮೂಲಾರ್ಥ ಏನು ಅಂತ ಕೇಳಿದ್ರೆ ಮದುವೆ ಮಾಡ್ಕೊಳ್ಳೋರು ಎಷ್ಟು ಜನ ಗೊತ್ತು ಅಲ್ವಾ? ಇದು ಮೂಲಾರ್ಥ ಏನು ಅಂದರೆ ನಾವು ತಿಳ್ಕೊಳ್ಳೋದು ಒಂದೇ. ಏನು? ಸಂಸಾರ ಅನ್ನೋತಕ್ಕಂಥದ್ದು ವಂಶ ಬೆಳೆಸೋಕ್ಕೆ, ಮಕ್ಕಳು ಮಾಡ್ಕೊಳ್ಳೋದಕ್ಕೆ ಒಂದು ಮದುವೆ ಮಾಡ್ಕೋಬೇಕು ಅಂತಕ್ಕಂಥದ್ದೇ ನಾವು ತಿಳ್ಕೊಂಡಿರೋದು. ಹೌದಾ? ಮದುವೆ ಮಾಡ್ಕೊಳ್ಳೋರ್ಗೂ ಈ ಹುಚ್ಚಿರುತ್ತೆ. ಇದನ್ನು ಲೈಂಗಿಕ ಹುಚ್ಚು ಅಂತೀವಿ ಅಷ್ಟೇ. ಅದಕ್ಕೆ ಮದುವೆ ಅಂತ ತಿಳ್ಕೊಂಡಿರೋದು. ಏನು ಮಾಡೋಣ? ಮಗು ಮಾಡ್ಕೊಳ್ಳೋಕ್ಕೆ ಮದುವೆ ಮಾಡ್ಕೊಳ್ಳೋದು ಅಂತ ತಿಳ್ಕೊಂಡಿರೋದು ಅಂತಕ್ಕಂಥದ್ದು ನಮ್ಮ ದೇಶದಲ್ಲಿ ದೊಡ್ಡದಾಗಿ ಬೇಕಾದ್ರೆ ಬೋರ್ಡ್ ಹಾಕಿ ಬರ್ಕೋಬೋದು. ಮದುವೆ ಯಾಕೆ ಮಾಡ್ಕೊಂಡೇ ಮಗು ಮಾಡ್ಕೊಳ್ಳೋಕ್ಕೆ ಅಂದರೆ ಸಂತಾನ ಬೆಳೆಸೋಕ್ಕೆ. ಸರಿ, ಫೈನ್, ಬೆಳೆಸಿ. ಆದರೆ ಸಂತಾನ ಬೆಳೆಸೋಕ್ಕೆ ನೀವಿಬ್ಬರು ಹೇಗಿರಬೇಕು ಗೊತ್ತಿಲ್ಲ. ಅಥವಾ ನಾವಿಬ್ಬರು ಮದುವೆ ಮಾಡ್ಕೊಳ್ಳೋಂಥ ಗಂಡ ಹೆಂಡತಿ ಹೇಗಿರಬೇಕು ಸಂತಾನಕ್ಕೋಸ್ಕರ ಗೊತ್ತಿಲ್ಲ. ಪೂಜೆ ಮಾಡಿದ್ರೆ ಅರ್ಕೆ ಕಟ್ಕೊಂಡೆ ಬರ್ಬೋದೇನೋ ಅಂತ ಅಂದ್ಕೊಂಡಿರ್ತಾರೆ. ಆದರೆ ನಿಜವಾಗಿ ಪೂಜೆ ಮಾಡಬೇಕಾಗಿರ್ತಕ್ಕಂಥದ್ದು ಗಂಡು ಹೆಣ್ಣು, 2 ಜೀವ ಇರ್ತಕ್ಕಂಥದ್ದು. 2 ಜೀವ ಒಂದು ದೇಹ ಆಗುವುದೇ ಮದುವೆಯ ಮೂಲಾರ್ಥ. ಜೀವ 2, ದೇಹ ಒಂದಾಗಬೇಕು. ಅಂದರೆ ಟೇಸ್ಟ್ ಒಂದೇ ಇರಬೇಕು. ಹೆಂಡತಿ ಹೇಳೋದು ಗಂಡ, ಗಂಡ ಹೇಳೋದು ಹೆಂಡತಿ, ಒಂದೇ ಲೈನಲ್ಲಿ ಇರಬೇಕು. ಇದು ದಾಂಪತ್ಯ. ಇದೆಯೇನಮ್ಮ? ಮತ್ತು ಹೆಂಗದು ಯೋಚನೆ ಮಾಡಿ. ಪೂಜೆ ಮದುವೆ ಮಾಡಿಸ್ತಕ್ಕಂಥ ಮಹನೀಯರುಗಳಿಗೆ ಈ ಪ್ರಶ್ನೆ ಕೇಳ್ತೀನಿ. ಮದುವೆ ಏನಕ್ಕೆ ಮಾಡ್ತೀರಾ ಮಕ್ಕಳಿಗೆ ಅಂದರೆ 2 ಜೀವ ಒಂದು ದೇಹ. ಇದು ಆಗಿದೆಯಾ? ನೀವಾಗಿದ್ದೀರಾ? ಇಲ್ಲ. ನಿಮ್ಮ ಮಕ್ಕಳು ಮಾಡ್ತಾ ಇದ್ದೀರಾ? ಮಕ್ಕಳಿಗೆ ಇದು ಹೇಳ್ಕೊಟ್ಟಿದ್ದೀರಾ? ಇಲ್ಲ. ಮತ್ತು ಹೇಗಿದು ಗಂಡ ಹೆಂಡತಿ ಚೆನ್ನಾಗಿರೋದು? ಅದಕ್ಕೋಸ್ಕರವಾಗಿ ವಿಚ್ಛೇದನ ಅಂತಕ್ಕಂಥದ್ದು ಈ ಒಂದು ನಮ್ಮ ದೇಶದಲ್ಲಿ ಏನಕ್ಕೆ ಜಾಸ್ತಿ ಆಗ್ತಾ ಇದೆ ಅಂದರೆ, ನಮ್ಮ ಧರ್ಮದಲ್ಲಿ ಅಂದರೆ ಒಂದು ದೇಶದ ಧರ್ಮ ಸಂಸ್ಕಾರ ಅಂತಕ್ಕಂಥದ್ದು ಹೋದರೆ ಇಲ್ಲ ಸಾಯಬೇಕು, ಗಂಡನೋ ಹೆಂಡ್ತಿನೋ ಸಾಯಬೇಕು, ಅಲ್ಲಿವರೆಗೂ ಮದುವೆ ಸಂಬಂಧ ಮುರಿಬಾರ್ದು. ಇದು ದಾಂಪತ್ಯದ ಧರ್ಮ. ಹೆಂಡ್ತಿ ಬಿಡೋದು ಗಂಡನ ಬಿಡೋದು ಇದೆಯಲ್ಲ, ಇದು ಧರ್ಮದಲ್ಲಿ ಜಾಗ ಇಲ್ಲ. ಈಗ ನಮ್ಮ ದೇಶದಲ್ಲಿ ಶೇಕಡಾವಾರು ವಿಚ್ಛೇದನ ಎಷ್ಟು ಪರ್ಸೆಂಟೇಜ್ ಹೋಗ್ತಾ ಇದೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಅಷ್ಟು ವಿಚ್ಛೇದನಗಳು ಆಗ್ತಾ ಇದ್ರೂ ಮದುವೆ ಮಾಡ್ತಾ ಇದ್ದೀರಾ ಅಂದರೆ ನಾವೆಷ್ಟು ಮಂಡಾಗಿದ್ದೀವಿ ಯೋಚನೆ ಮಾಡಿ. ಹೌದಲ್ಲ? ಅಲ್ಲ ರೀ, ವಿಚ್ಛೇದನ ಆಗಿದೆ. ಆದಮೇಲೂ ನಿಮ್ಮ ವಂಶದಲ್ಲಿ ಒಂದು ಹುಡುಗ ಒಂದು ಹುಡುಗಿನ ಮದುವೆ ಮಾಡ್ಕೋಬೇಕು, ಮನೆಗೆ ಹೋಗ್ತಾರೆ. ಅವ್ರ ಮನೆಯಲ್ಲಿ ವಿಚ್ಛೇದನ ಆಗಿದೆಯಾ ತಿಳ್ಕೊಂಡ್ರೆ ಆ ಸಂಬಂಧ ಬೆಳೆಸಬಾರ್ದು. ಅಥವಾ ಬೆಳೆಸಲೇಬೇಕು ಅನ್ನೋದಾದರೆ ವಿಚ್ಛೇದನಕ್ಕೆ ಕಾರಣ ಏನು? ಈಗ ನಾವು ಈ ಮದುವೆ ಮಾಡ್ಕೊಳ್ಳೋದಕ್ಕೆ ಇದಕ್ಕೆ ರಿಪೇರಿ ಮಾಡಬೇಕು ಅಂತ ತಿಳ್ಕೊಂಡ್ರೆ ಓಕೆ. ವಿಚ್ಛೇದನ ಅವ್ರು ಏನೋ ಬಿಡ್ರಿ, ಅವ್ರ ಗಂಡ ಹೆಂಡತಿ ತಗೊಂಡು ನಾವೇನ್ರಿ ಮಾಡೋಣ ಅಂದರೆ ನಾಳೆ ಇದು ಅದೇ ಆಗೋದು. ಕಂಪನಿ ಒಂದೇ. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ಸಂಬಂಧ ಬೆಳೆಸ್ತಾರೆ ಅಂತೀಯಮ್ಮ. ಒಂದು ಹೆಣ್ಣು ಒಂದು ಗಂಡನ್ನು ಸಂಬಂಧವನ್ನು ಕೂಡಿಸ್ಬೇಕಾದ್ರೆ
ಎರಡೂ ಮನೆಯ ಕುಟುಂಬಗಳಲ್ಲಿ ರೋಗದಲ್ಲಿ ಎಷ್ಟು ಜನ ಸತ್ತಿದ್ದಾರೆ, ದುರ್ಮರಣಗಳನ್ನು ಎಷ್ಟು ಜನ ಹೊಂದಿದ್ದಾರೆ, ವಿಚ್ಛೇದನದಲ್ಲಿ ಎಷ್ಟು ಜನ ಆ ಕುಟುಂಬದಲ್ಲಿ ಇದ್ದರು, ಅಥವಾ ಮದುವೆನೇ ಇಲ್ಲ ಯಾರಿದ್ದರು ಈಗ ಇದ್ದಾರ ಮನೆಯಲ್ಲಿ, ಇದೆಲ್ಲ ತಿಳ್ಕೊಂಡು ಸಂಬಂಧ ಬೆಳೆಸಬೇಕು ಅನ್ನೋದು ಪ್ರತಿಯೊಬ್ಬರಲ್ಲಿ ಅರ್ಥ ಆಗಬೇಕು. ನಿಮ್ಮ ಗಣಕೋಟ ಮಾಂಗಲ್ಯಕೋಟ ಶಾಸ್ತ್ರ ನಿಮ್ಮ ಮನೆ ಬರ ನಾವೇನು ಮಾಡೋಕ್ಕಾಗಲ್ಲ. ಎರಡೂ ಕುಟುಂಬಗಳನ್ನು ಗಮನಿಸಬೇಕಾಗಿರ್ತಕ್ಕಂಥ ಅತಿ ಮುಖ್ಯವಾದಂಥ ವಿಚಾರ ಯಾವುದು ಅಂದರೆ, ಆರೋಗ್ಯ ಅಂತಕ್ಕಂಥದ್ದು ಇದ್ದಾಗ ಆ ಮನೆಯಲ್ಲಿ ವಿಚ್ಛೇದನ ಇರಲ್ಲ, ದುರ್ಮರಣಗಳು ಆಗಿರಲ್ಲ. ಹೌದಲ್ಲಮ್ಮ? ಅಂಥ ಮನೆ ಇದೆಯಾ? ಅಪ್ರಾಣೆ ಇಲ್ಲ. ಹಾಗನ್ಬಿಟ್ಟು ನಾವು ಹಾಗೆ ಅನುಭವಿಸೋದ? ಮುಂದೆ ಮದುವೆ ಮಾಡ್ಕೊಳ್ಳೋರು ಹಾಗೆ ಅನುಭವಿಸ್ಬೇಕಾ? ನಾವು ಅದನ್ನು ಅನುಭವಿಸೋಕ್ಕೆ ಆ ಹೆಣ್ಣು ಗಂಡು ಮದುವೆ ಮಾಡ್ಕೋಬೇಕಾ ಅನ್ನೋದು ನಿಮ್ಮ ಪ್ರಜ್ಞಾಸ್ಥಿತಿಯಲ್ಲಿ ಬರಬೇಕು. ಇದನ್ನು ಯಾರೇ ಮದುವೆ ಮಾಡಿಸೋ ಪುಣ್ಯಾತ್ಮನೂ ಯಾರೂ ಕೇಳಲ್ಲ. ಏನು ಅವರ ಮನೆ ಕುಟುಂಬದ ಬಗ್ಗೆ ತಿಳ್ಕೊಂಡ್ರ ಅಂತ ಯಾರು ಕೇಳ್ತಾರೆ ನಮ್ಮ? ಇಲ್ಲ. ಇನ್ನು ಸಂಬಂಧ ಬೆಳೆಸೋಕೆ ಹೋದ ಪುಣ್ಯಾತ್ಮ ಇದನ್ನು ಕೇಳ್ತಾನ, ತಿಳ್ಕೊತಾನ? ಇಲ್ಲ. ಹುಡುಗಿ ಚೆನ್ನಾಗವಳ, ಹುಡುಗ ಚೆನ್ನಾಗವನ, ಸಂಬಳ ಚೆನ್ನಾಗಿ ಬರುತ್ತಾ, ಇವರಿಬ್ಬರು ಮದುವೆ ಮಾಡ್ಬೋದಾ? ಅಷ್ಟೇ, ಫಿನಿಶ್. ಕುಟುಂಬದಲ್ಲಿ ಬಂದಂಥದ್ದೇ ತಾನೇ ಅವರಿಬ್ಬರು, ಹೆಣ್ಣು ಗಂಡು. ಕುಟುಂಬದ ಕ್ಷೇಮ ಇಲ್ಲ ಅಂದ ಮೇಲೆ ಅವರಿಬ್ಬರನ್ನು ಆರೋಗ್ಯ ಚೆನ್ನಾಗಿದೆಯಾ ಅಂತ ನೀವು ಡಿಸೈಡ್ ಮಾಡಿ. ಚೆನ್ನಾಗಿರಲ್ಲ, ಮತ್ತು ಮದುವೆ ಹೆಂಗೆ ಮಾಡ್ತೀರಾ? ಮುಂದಕ್ಕದೇ ಅಯ್ಯೋ ನಮ್ಮ ವಂಶದಲ್ಲಿ ಹಿಂಗೆ ಅಂತ ಮುಂದೆ ಕೂತ್ಕೊಂಡು ಕತೆ ಹೇಳ್ತೀರಾ. ನಮ್ಮ ಚಿಕ್ಕಪ್ಪಂದು ಹಂಗಾಯ್ತು, ನಮ್ಮ ಅಪ್ಪಂದು ಹಿಂಗಾಯಿತು, ನಮ್ಮ ಸೋದರ ಮಾವಂದು ಹಿಂಗಾಯಿತು. ಹೌದಲ್ಲಮ್ಮ? ಸೊ ಇದೆಲ್ಲವನ್ನು ಕೂಡ ನಾವು ಅಭ್ಯಾಸಗಳನ್ನು ತಿಳಿಯೋದಕ್ಕೆ ಪ್ರಯತ್ನ ಪಟ್ಟರೆ ಹಣ ಏನಕ್ಕೆ ಕುಳಿಯಲ್ಲ, ಲಕ್ಷ್ಮಿ ನಮ್ಮ ಜೊತೆಯಲ್ಲಿ ಯಾಕಿರಲ್ಲ ಅಂತಕ್ಕಂಥದ್ದಕ್ಕೆ ಉದಾಹರಣೆ ಏನಪ್ಪ ಅಂದರೆ, ನಮ್ಮ ಅಭ್ಯಾಸಗಳು ಮದುವೆ ಮಾಡೋದ್ರಲ್ಲೂ ಅಭ್ಯಾಸ ಚೆನ್ನಾಗಿಲ್ಲ, ಮಕ್ಕಳು ಬೆಳೆಸೋದ್ರಲ್ಲಿ, ನಾವು ಊಟ ಮಾಡೋದ್ರಲ್ಲಿ, ನಾವು ತಿಳ್ಕೊಂಡು ಪೂಜೆ ಮಾಡ್ತಾ ಇರ್ತಕ್ಕಂಥ ವಿಚಾರದಲ್ಲಿ, ನಾವು ಏನನ್ನು ಮಾಡ್ತೀವೋ ಮನುಷ್ಯ ಬದುಕಬೇಕು ಅನ್ನೋದಕ್ಕೆ, ಅದಕ್ಕೆ ಮೂಲಾರ್ಥ ತಿಳ್ಕೊಂಡು ನೀವೇನನ್ನೇ ಮಾಡಿದ್ರೆ ಕೆಟ್ಟ ಅಭ್ಯಾಸಗಳು ಆಟೋಮೆಟಿಕ್ಕಾಗಿ ನಿಮ್ಮ ಹತ್ರ ಸುಳಿಯಲ್ಲ. ನೀವು ಇನ್ನೊಬ್ಬರನ್ನ ಕೇಳಿಕೊಂಡು, ಇನ್ನೊಬ್ಬರನ್ನ ಕಾಯ್ಕೊಂಡು, ಇನ್ನೊಬ್ಬರಿಗೋಸ್ಕರನೇ ಬದುಕ್ತೀನಿ ಅನ್ನೋದೇ ಕೆಟ್ಟ ಅಭ್ಯಾಸ. ಕೆಟ್ಟ ಅಭ್ಯಾಸ ಎಲ್ಲಿಲ್ವೋ ಅಲ್ಲಿ ಅಭ್ಯಾಸ ಇದ್ದಾಗ ಆ ಲಕ್ಷ್ಮಿ ನಿಮ್ಮ ಜೊತೆಯಲ್ಲೇ ಇರ್ತಾಳೆ. ಮನೆಯಲ್ಲೆಲ್ಲ ನಿಮ್ಮ ಜೊತೆಯಲ್ಲೇ ಇರ್ತಾಳೆ, ಜೊತೆಯಲ್ಲೇ ಬರ್ತಾಳೆ, ಜೊತೆಯಲ್ಲೇ ನಿಮ್ಮನ್ನು ರಕ್ಷಣೆ ಮಾಡ್ತಾಳೆ. ಈ ಲಕ್ಷ್ಮೀ ಕಟಾಕ್ಷ ಪೂಜೆಯಲ್ಲಿದೆಯಾ, ನಿಮ್ಮಲ್ಲಿದೆಯಾ? ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಪೂಜೆ ಮಾಡೋದ್ರಿಂದ ಲಕ್ಷ್ಮಿ ಬರಲ್ಲ, ದೇವಸ್ಥಾನಕ್ಕೆ ಹೋಗೋದ್ರಿಂದ ಒಳ್ಳೆಯದಾಗಲ್ಲ. ಇದನ್ನು ನಾವು ತಿಳ್ಕೋಬೇಕೇನಪ್ಪ ಅಂದರೆ, ನಾವು ಯಾವುದನ್ನೇ ಮಾಡಬೇಕಾದ್ರೂ ಅರ್ಥವನ್ನು ತಿಳ್ಕೊಂಡಾಗ ಇದೇ ಒಳ್ಳೆಯ ಅಭ್ಯಾಸ. ಯಾರೋ ಹೇಳಿದ್ದನ್ನು ಕೇಳುವುದೇ ಕೆಟ್ಟ ಅಭ್ಯಾಸ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಸರಿ ಗುರುಜಿ, ಸಾಕಷ್ಟು ವಿಚಾರದ ಕುರಿತಂತೆ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದ್ರಲ್ವ ವೀಕ್ಷಕರೇ, ಬಹುಶಃ ಹಣವನ್ನು ಯಾಕೆ ಹೆಚ್ಚು ಖರ್ಚು ಮಾಡ್ತಾ ಇದ್ವಿ ಅನ್ನೋದಕ್ಕೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಉತ್ತರ ಸಿಕ್ಕಿದೆ. ನಮ್ಮ ಅಭ್ಯಾಸ ಚೆನ್ನಾಗಿದ್ದಾಗ ಮಾತ್ರ ಹಣವೂ ಜೊತೆಗೆ ಆರೋಗ್ಯವೂ ಚೆನ್ನಾಗಿರುತ್ತೆ, ನಾವೆಲ್ಲರೂ ಕೂಡ ಶಾಶ್ವತವಾಗಿ ಸಾರ್ಥಕತೆಯ ಬದುಕನ್ನು ಸಾಗಬಹುದು ಅಂತ ಹೇಳಿ ಗುರುಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 91082588834.